ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಓಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಅಪ್ರಮೇಯೋ ಅನಿಯೋಜ್ಯಶ್ಚ ಸ್ವಯಂ ಕಾಮಗಮೋ ವಸಿ ಮೂತತ್ತೇಷ ಸದಾ ಭೂತೈಃ ಬಾಲಃ ಕ್ರೀಡನಕೈರಿವ. ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ಎಲ್ಲರೂ ಕೂಡ ಪರಮಾತ್ಮ ಆಟಿಕೆಗಳಿದ್ದ ಹಾಗೆ ಅಂತ ಹೇಳಿದ್ರಿಂದ ಆಟಿಕೆಗಳಿಂದ ನಮಗೆ ಉಪಯೋಗ ಆಗುತ್ತಾ? ಇಲ್ಲ. ಅವ ಏನು ಕೆಲಸ ಮಾಡೋದಿಲ್ಲ. ಅದೇ ಹುಡುಗರು ಯಾರು ಕೆಲಸ ಕೂಡ ತಾನೇ ಮಾಡ್ತಾನೆ. ಇಲ್ಲಿ ಗೊಂಬೆಗಳು ಆಡಿಸ್ತಾ ಇರ್ತಾರೆ, ತಾನೇ ಆಡಿಸ್ತಿರ್ತಾನೆ, ಅದು ಅಷ್ಟೇ ಹೊರತು ಅವು ಮೂಮೆಂಟ್ ಇರೋದಿಲ್ಲ. ಹಾಗೆ ಎಲ್ಲರೂ ಕೂಡ ಪರಮಾತ್ಮನ ಅಸ್ವತಂತ್ರರು ಎಂಬುದಕ್ಕೆ ತಾತ್ಪರ್ಯ. ನ ಪ್ರಮಾತುಂ ಮಹಾಬಾಹು ಶಕ್ಯೋಯಂ ಮಧುಸೂದನಃ ಪರಮಾತ್ ಪರಮೇತಸ್ಮಾತ್ ವಿಶ್ವರೂಪಾತ್ ನ ವಿದ್ಯತೆ. ನ ಪ್ರಮಾತುಂ ಮಹಾಬಾಹು ಶಕ್ಯಃ ಅಯಂ ಮಧುಸೂದನಃ. ಅಯಂ ಮಧುಸೂದನಃ. ಮಧುಸೂದನಃ ಅಯಂ ಮಧುಸೂದನನಾದ ಇವನು ಮಹಾಬಾಹು ಅತ್ಯಂತ ಶ್ರೇಷ್ಠವಾದ ಬಾಹುಗಳನ್ನು ಹೊಂದಿರುವವನು. ಮಹಾಬಾಹು ಹೌದು. ಶಕ್ಯ ಅಯಂ ಮಧುಸೂದನಃ. ಯಾರಿರ್ತ ಮಹಾಬಾಹು ಅಯಂ ಮಧುಸೂದನಃ. ಅಯಂ ಪ್ರಮಾತುಂ ನ ಶಕ್ಯ. ಪ್ರಮಾತುಂ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಎಂದೂ ಕೂಡ ಸಾಧ್ಯವೇ ಇಲ್ಲ. ಪರಮಾತ್ಮನ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಅಪ್ರಮೇಯೋ ಋಷಿಗೆ ಅಪ್ರಮೇಯ ಪೂರ್ಣವಾಗಿ ತಿಳಿಯಲಾಗದವನು ಹಿಂದೆ ಬಂತಾಗಲೇ. ಪರಮಾತ್ ಪರಮೇತಸ್ಮಾತ್ ವಿಶ್ವರೂಪಾತ್ ನ ವಿದ್ಯತೆ. ವಿಶ್ವರೂಪನಾದ ಇವನಿಗಿಂತ ಪರಮ ಅತ್ಯಂತ ಶ್ರೇಷ್ಠವಾದದ್ದು, ಅದಕ್ಕಿಂತ ಪರಂ ಶ್ರೇಷ್ಠವಾದದ್ದು ನ ವಿದ್ಯತೆ, ಯಾವುದೂ ಇಲ್ಲವೇ ಇಲ್ಲ. ವಿಶ್ವರೂಪನಾದ ಇವನಿಗಿಂತಲೂ ಶ್ರೇಷ್ಠವಾದದ್ದು ಯಾವುದೂ ಇಲ್ಲವೇ ಇಲ್ಲ. ಮಹಾಬಾಹು ಮಹತ್ತರವಾದ ಬಾಹುಗಳನ್ನು ಹೊಂದಿರಬಹುದು. ಮಹಾಬಾಹು, ಬಾಹುಶಾಲಿ ಹೀಗೆಲ್ಲ ಕರೀತಾರೆ. ನೋಡೋದಕ್ಕೆ ಏನು ಅನಿಸುತ್ತೆ? ಒಳ್ಳೆ ತೋಳುಗಳು ಉಳ್ಳವನು ಅಂತೇಳಿ. ತೋಳುಗಳು ಉಳ್ಳವನು ಮಾತು ಏನು ಹೇಳುತ್ತದೋ? ಶಕ್ತಿ ಉಳ್ಳವನು ಅಂತ ಅರ್ಥ. ತಿರುಪತಿ ಬೆಟ್ಟ ಹತ್ತೋಣ ಬಾ ಅಂತ ಕರೀತಾರೆ. ನಮ್ಮ ಕೈಲಾಗೋದಿಲ್ಲ ಅಂತ. ಕೈಲಲ್ಲ ಕಾಲಿಲ್ಲ ತೊಗೊಂಡು ಬಾ ಅಂತ ಕರೆದ್ರೆ ಕೈಲಾಗಲು ಏನರ್ಥ? ಅದಕ್ಕೆ ಶಕ್ತಿ ಅಂತ ಅರ್ಥ. ಬಾಹುಶಾಲಿ ಅಂಥೇಳಿ ಭಾಳ ಬಲವುಳ್ಳವನು ಅಂತ ಅರ್ಥ. ಪರಮಾತ್ಮನ ಬಲ ಎಷ್ಟು ಅಂತ ಹೇಳೋದಕ್ಕೆ ಬಲ ಯಾವ ಬಲ? ಜ್ಞಾನಬಲ, ಎಲ್ಲ ಬಲಗಳು ಸೇರ್ಕೊಂಡು ಹೋಯ್ತು. ಆದ್ದರಿಂದ ಪರಮಾತ್ಮನ ತಿಳಿದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾಕೆ? ಮಧುಸೂದನ. ಮಧು ದೊಡ್ಡ ರಾಕ್ಷಸ, ಅವನನ್ನು ನೀಲಾಜಾಲ ಕೊಂದವನು, ಭಾರಿ ಬಲಿಷ್ಠ ರಾಕ್ಷಸ. ಅಂಥವನನ್ನು ಸಂಹಾರ ಮಾಡಿದ ಇವನನ್ನು ಮೀರಿಸ್ತಕ್ಕಂಥವ್ರು ಯಾರೂ ಇಲ್ಲ. ವಿಶ್ವರೂಪನಾದ್ದರಿಂದ ಸರ್ವಶ್ರೇಷ್ಠನಾದರೆ, ಸರ್ವಶ್ರೇಷ್ಠ ಅಂತ ಹೇಳಿದ ಮೇಲೆ ಅದಕ್ಕಿಂತ ಶ್ರೇಷ್ಠ ಯಾರು ಅಂತ ಕೇಳಿದ್ರೆ ಅರ್ಥ ಏನು? ಅದಕ್ಕೆ ಸರ್ವಶ್ರೇಷ್ಠ ಅನ್ನೋ ಪದ ಹೇಳಿದ ಮೇಲೆ ಇನ್ನೊಂದೇನು ಹೇಳಬಾರ್ದು? ಅದಕ್ಕೆ ಪರಮಾತ್ ಪರಂ, ಪರಮಾತ್ ಪರಂ, ಸರ್ವಶ್ರೇಷ್ಠವಾದ ಇದಕ್ಕಿಂತ ಶ್ರೇಷ್ಠವಾದದ್ದು ನ. ಅದೇ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೇ ಸಮಂ ಪಶ್ಯ. ಅದೇ ಮಾತನ್ನು ಅದೆಷ್ಟು ಆಚಾರ್ಯ ಹೇಳಿದ ಮಾತು ಅನೇಕ ಶಾಸ್ತ್ರಗಳ ಸಾರ. ಆಗೊಂದು ಪ್ರಶ್ನೆ ಬಂತು, ಭಾರಿ ದೊಡ್ಡದಾಗಿ ಹೇಳ್ತಿರಲ್ಲ, ವಸ್ತೇವನ ಮಗ ಅಲ್ಲೇ ನೀತ, ಯಾರು ನಮ್ಮಂತೆ ಹುಟ್ಟಿದವನೊಬ್ಬರು, ಯಾರೋ ಒಬ್ಬ ತಂದೆಯ ಮಗ ಅಂತ ಯಾಕೆ ಅನ್ನಬಾರ್ದು? ಮತ್ತು ದೇವಿಕೆ ಗರ್ಭದಲ್ಲಿ ವಾಸ ಮಾಡಿಲ್ವೇನು? ಆದ್ದರಿಂದ ಇವನಿಗಿಂತ ಶ್ರೇಷ್ಠ ಇಲ್ಲ ಅಂತ ಹೇಳೋದು ಸರಿಯಲ್ಲ ಅಂತ ಕೇಳಿದರೆ, ವಸುದೇವ ಸುತಃ ನಾ ಅಯಂ. ವಸುದೇವ ಸುತಃ ನಾಯಂ. ನಾಯಂ ಗರ್ಭೆ ಅವಸತ್ ಪ್ರಭು. ನಾಯಂ ದಶರಥಾತ್ ಜಾತಃ ನ ಚಾಪಿ ಜಮದಿಗ್ನಿತಃ. ವಸುದೇವ ಸುತಃ ನ ಅಯಂ. ನ ಅಯಂ ಗರ್ಭೆ ಅವಸತ್ ಪ್ರಭು. ನ ಅಯಂ ದಶರಥಾತ್ ಜಾತಃ ನ ಚ ಆಪಿ ಜಮದಗ್ನಿತಃ. ಅಯಂ ವಸುದೇವ ಸುತಃ ನ, ಇವನು ವಸುದೇವನ ಮಗನಲ್ಲ. ಅದೇ ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ಸ್ವೇಚ್ಛೆಯಿಂದ ಅವತಾರ ಮಾಡ್ತೇನೆ ಹೊರತು ತನಗೆ ಕರ್ಮದ ನಿಬಂಧನೆಯಾಗಲಿ ಇನ್ನೊಬ್ಬರ ಅಧೀನ್ಯವಾಗಲಿ ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ಎಂಬುದನ್ನು ಸ್ಪಷ್ಟ ತಿಳಿಸಿರೋದ್ರೆ ವಸುದೇವ ಸುತೋ ನಾಯಂ. ಆಮೇಲೆ ನಾ ಅಯಂ ಗರ್ಭೇ ಅವಸತ್ ಪ್ರಭು, ಗರ್ಭದಲ್ಲಿ ವಾಸ ಮಾಡಿಲ್ಲ. ಗರ್ಭದಲ್ಲಿ ವಾಸ ಮಾಡಿಲ್ಲ ಅಂತ ಹೇಳಿದ್ರಿಂದ ದೇವಕಿ ಗರ್ಭ, ಕೌಸಲ್ಯ ಗರ್ಭ, ಅದಿತಿ ಗರ್ಭ ಎಲ್ಲ ಗರ್ಭಗಳು ಹೊರಟು. ಒಬ್ಬರ ಹೆಸರು ಹೇಳಲಿಲ್ಲ. ಯಾವ ಗರ್ಭದಲ್ಲೂ ವಾಸ ಮಾಡೇ ಇಲ್ಲ. ಮತ್ತು ಯಾವ ವಸುದೇವ ಸುತ ಅಲ್ಲ ಅಂತ ಹೇಳೋ ಮಾತೇನದು? ಕೃಷ್ಣಾವತಾರಕ್ಕಾಯ್ತು. ನಾಯಂ ದಶರಥಾಜ್ಜಾತಃ, ಅಲ್ಲಿ ಕೃಷ್ಣಾವತಾರಕ್ಕೆ ಇಲ್ಲದೆ ಇರಬಹುದು. ದಶರಥರ ಮಗನ ಹುಟ್ಟಿದಾರಲ್ಲ ಅಂದರೆ ನಾಯಂ ದಶರಥಾಜ್ಜಾತಃ, ದಶರಥದ ಹುಟ್ಟಿದವನಲ್ಲ.
ನ ಚ ಅಪಿ ಜಮದಗ್ನಿಯಿಂದ ಹುಟ್ಟಿದವನೂ ಅಲ್ಲ. ಪರಶುರಾಮ ರೂಪಕ್ಕಾಯಿತು. ಪರಶುರಾಮ ರೂಪಕ್ಕೆ, ರಾಮರೂಪಕ್ಕೆ, ಕೃಷ್ಣ ರೂಪಕ್ಕೆ. ಉಳಿದಕ್ಕೆ ಯಾಕೆ ಹೇಳಲಿಲ್ಲ ಅಂದರೆ ಮತ್ಸ್ಯರೂಪ ತಂದೆ ತಾಯಿ ಯಾರು ಹೇಳಿದ್ದಾರೆ? ಕೂರೂಪಕ್ಕೆ ಯಾರು ಹೇಳೇ ಇಲ್ಲ, ಪ್ರಸಂಗನೇ ಬರಲಿಲ್ಲ. ನರಸಿಂಹರೂಪಕ್ಕೆ ಕಂಬದ ಮಗನೇ ಅಂತ ಹೇಳಬೇಕಷ್ಟೇ, ಏನು ಇಲ್ಲೇ ಇಲ್ಲ. ಆದ್ದರಿಂದ ಪ್ರಶ್ನೆ ಬರೋದು ಎಲ್ಲಿ ನಮಗೀಗ? 3 ಕಡೆ ಮಾತ್ರ. ಅದು 3ಕ್ಕೂ ಉತ್ತರ ಕೊಟ್ಬಿಟ್ರು. ಜಮದಗ್ನಿ ಸುತಃನ, ದಶರಥಾಜ್ಜಾತಃನ, ವಸುದೇವ ಸುತಃನ. ಆದ್ದರಿಂದ ಪರಮಾತ್ಮನಿಗೆ ಅವತಾರಗಳೇ ಹುಟ್ಟೇ ಇಲ್ಲ ಅವ ಸ್ಪಷ್ಟವಾಯ್ತಾಗ. ಆಯಿತಾ? ಯಾಕೆ ಹೇಳಲಿಲ್ಲ ಅಂತ? ದೇವಲೋಕ, ಭೂಲೋಕದಲ್ಲಿ ನಡೆದಿದ್ದಲ್ಲ ಅದು. ಎಲ್ಲಿ ನಡೆದಿದ್ದದು? ದೇವಲೋಕದಲ್ಲಿ. ಕಶ್ಯಪರೋದಿತಿ ಇರೋದೇ ಎಲ್ಲವರು, ಅವ್ರ ಲೋಕನೇ ಬೇರೆ. ಆದ್ದರಿಂದ ಇವ್ರಿಗೆ ಇದು ಕೌಂಟ್ ಆಗೋದಿಲ್ಲ. ನೋಡ್ತಿರ್ಲಿಕ್ಕೆ ಗೊತ್ತಾಗೋದು. ಮನುಷ್ಯ ರೂಪದಲ್ಲಿ ಅವತಾರ ಮಾಡಿ 3 ಕಡೆ ಮಾತ್ರ. ಭೂಲೋಕದ್ದಲ್ಲ ಅದು. ಅಲ್ಲ ಭೂಲೋಕದ್ದಲ್ಲ ಅದು. ಆಮೇಲೆ ಅವತ್ತು ಇಲ್ಲಿ ಬಂದು ಇದು ಮಾಡಿದ್ದಷ್ಟೇ. ಬಲಿ ಅವತಾರ ಮಾಡಿದ ಜಾಗ ಅಂತ ಇಲ್ಲ, ಬಲಿ ನಿಗ್ರಹ ಮಾಡಿದ ಜಾಗ ಇದೆ. ಬಲಿ ಇಲ್ಲಿ ಮಾಡ್ತಾ ಇಲ್ಲಿ ಬಂದು ಹೊಡೆದ. ನರಸಿಂಹ ಅವತಾರ ಇಲ್ಲಿ ಬಂದು ಹಿರಣ್ಯಕಶಿಪುವನ್ನು ಹೊಡೆದ. ಗೊತ್ತಾಯ್ತಾ? ಆ ರೀತಿ ಕೂರ್ಮ ರೂಪದಿಂದ ಹೊತ್ತಿದ್ದಾನೆ. ಆ ದೃಷ್ಟಿಯಲ್ಲಿ 3ಕ್ಕೆ ಡೌಟ್ ಬರೋದ್ರೆ 3ಕ್ಕೆ ಉತ್ತರ ಕೊಟ್ಟಂತೆ ಆಯಿತು. ಅಥವಾ ಅದು ಬೇಕಾದ್ರೆ ನಿಮಗೆ ಉಪಲಕ್ಷಣ ಅಂತ ಕರೆಯೋದು. 3 ಹೇಳಿದ ಮೇಲೆ ಏನಲ್ಲ, ಉಳಿದಕ್ಕೆ ಅಪ್ಲೈಸ್ ಟು ದ ಸೇಮ್. ಈ 3 ಕ್ಲಿಯರಾಗಿ ಹೇಳಿದ ಮೇಲೆ ಉಳಿದೆಲ್ಲವೂ ಕೂಡ ಅದಕ್ಕೆಲ್ಲ ಇಟ್ ಹೋಲ್ಸ್ಕೊಂಡು ಅಂತ. ಹಾಂ, ನೋಡೋದಕ್ಕೇನು ಅನ್ನಿಸ್ತು ಜನಗಳಿಗೆಲ್ಲ? ಗೊತ್ತಾಗಿದ್ದೇನೋ, ವಸುದೇವನ ಮಗ, ದಶರಥನ ಮಗ, ಜಮದಗ್ನಿಯ ಮಗ ಅಂತ ಅರ್ಥ ಆಯಿತು. ಆದರೆ ಅದು ಅಲ್ಲ ಅಂತ ಹೇಳಿ, ಅಲ್ಲ ನಮಗೆ ಗೊತ್ತಾಗುತ್ತದೆ. ಅದು ದೃಷ್ಟಾಂತ ಕೊಡ್ತಾರೆ ಆಚಾರ್ಯ. ಸೂರ್ಯನಂತೆ ಅಂತ ಹೇಳಿದ್ದಾರೆ. ಈ ಸೂರ್ಯನ ಮರದಲ್ಲಿ ನೋಡ್ತೇವೆ, ಗಿಡದಲ್ಲಿ ನೋಡ್ತೇವೆ, ಅದು ಗಂಟುಗಂಟಾಗಿ ಕಾಣಿಸ್ತಾರೆ. ಆ್ಯಕ್ಚುಲಿ ಗಿಡದಲ್ಲಿ ಚಂದ್ರ ಸೂರ್ಯ ನೋಡಿದಾಗ ಏನು ಅನಿಸುತ್ತೆ ನಮಗೆ? ಇಲ್ಲಿ ಮರ ಇದೆ, ಮರದ ಮಧ್ಯೆ ಕಾಣೋದು. ಸೊ ಮರಕ್ಕಿಂತ ಯಾವ್ದು ದೊಡ್ಡದಾಯಿತು? ಮರ ಚಂದ್ರಗಿಂತ ದೊಡ್ಡದು ಗಂಟ ಕಾಣುತ್ತೆ ನಮಗೆ. ಯಾಕೆ? ಮರದೊಳಗೆ ಚಂದ್ರ ಕಾಣಿಸ್ತಾರೆ. ಆ್ಯಕ್ಚುಲಿ ಅದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ? ಲ್ಯಾಕ್ಸ್ ಆಫ್ ಕಿಲೋಮೀಟರ್ಸ್. ನೋಡೋದಕ್ಕೆ ಯಾಕೆ ಕಾಣಿಸ್ತಾರೆ? ಶಾಖಾಚಂದ್ರ ಅಂತ ಕರೀತಾರೆ. ಆ ಮರದ ಶಾಖೆಯಲ್ಲಿ ಚಂದ್ರ ಇದ್ದಾನೆ, ಇಲ್ಲೇ ಇಲ್ಲ, ಸಂಬಂಧನೇ ಇಲ್ಲ. ಅಲ್ಲಿ ಹೇಗೆ ಚಂದ್ರ ಮರಕ್ಕೆ ಸಂಬಂಧಪಡದೆ ಹೋದರೂ ಕೂಡ ಮರದ ಮಧ್ಯೆ ಕಂಡಕ್ಕೆ ಕಾಣಿಸ್ತಾನೋ ಹಾಗೆ ವಸುದೇವರ ಮಗ ಇವ್ರು ಸೂರ್ಯ ಮುಡಿದಾಗ ಕಾಣಿಸ್ತಾರೆ. ಮುಳುಗ್ತಾರ ಸೂರ್ಯ ಹುಟ್ಟುತ್ತಾನ? ಇಲ್ಲೇ ಇಲ್ಲ. ಆ ರೀತಿಯಲ್ಲಿ ಯಥೋದಯೋ ರವೇರ್ಭವೇತ್ ಅಂತ ಹೇಳ್ತಾರೆ. ಸೂರ್ಯನ ದೃಷ್ಟಾಂತನೇ ಕೊಡ್ತಾರೆ. ಭವಿಷ್ಯ ಇದೊಂದೋ ಹುಟ್ಟಿ 100 ವರ್ಷದ ಸೂರ್ಯ ದಿವಸ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ಹುಟ್ಟೋದು ಸಾಯೋದು ಮಾಡಬೇಕಾಗತ್ತೆ. ಇಲ್ಲೇ ಇಲ್ಲ ಅದಕ್ಕೆ. ಏನದು? ಹಾಗೆ ಕಾಣ್ತಾನೆ ಅಷ್ಟೇ ಹೊರತು ಬೇರೆ ಕಡೆ ಪ್ರೂವ್ ಆಗಿಬಿಟ್ಟಿದೆ ಈಗಾಗಲೇ. ಅಲ್ಲಿ ಫೋನ್ ಮಾಡಿದ್ರೆ ರಾತ್ರಿ ಹಗಲಂತ ಮಾತಾಡ್ತಿರ್ತಾರೆ ಗೊತ್ಕೊಂಡು ಇಲ್ಲಿಂದ ಫೋನ್ನಲ್ಲಿ. ಅದು ಹೇಗೆ ಅಂದರೆ ಸೂರ್ಯ ಅಲ್ಲೂ ಇದ್ದಾರೆ ಅಂತ ಆಯ್ತಲ್ಲ. ಸೂರ್ಯ ಬುಡಿಗೆ ನಮ್ಮ ಕಣ್ಣಿಗೆ ಕಾಣಿಸ್ದೇ ಹೋದಾಗ ಬುಡಿಗಿದ, ಕಣ್ಣಿಗೆ ಕಂಡಾಗ ಹುಟ್ಟಿದ, ಇಷ್ಟೇ ಹೊರತು ನಿತ್ಯದಲ್ಲೂ ಸೂರ್ಯೋದಯ ಸೂರ್ಯಾಸ್ತಗಳಿಗೆ ಸೂರ್ಯನ ಹುಟ್ಟು ಸೂರ್ಯನ ಸಾವು ಅಂತ ಹೇಗೆ ಅರ್ಥ ಇಲ್ವೋ ಹಾಗೆ ಪರಮಾತ್ಮ ಯಾವ ರೂಪಕ್ಕೂ ಹುಟ್ಟೂ ಇಲ್ಲ. ಹುಟ್ಟೇ ಇಲ್ಲ ಅಂದಮೇಲೆ ಊರಿಗೆ ಯಾವಾಗ ಬಂದರು? ಹೋಗಿದ್ರೆ ತಾನೇ ಬರಲಿಕ್ಕೆ, ಹೋಗೇ ಇಲ್ಲ, ಬಂದೇ ಇಲ್ಲ. ಆ ಥರ ಹುಟ್ಟೇ ಇಲ್ಲ ಅಂದರೆ ಸಾವಿರ ಪ್ರಸಕ್ತಿ ಇಲ್ಲೇ ಇಲ್ಲ. ಹುಟ್ಟಿದವರಿಗೆ ಏನಿದೆ ನಿಯಮ? ಜಾತಸ್ಸಗಿ ಧ್ರುವ ಮೃತ್ಯು. ಹುಟ್ಟಿದವರಿಗೆ ಸಾವಿದೆ. ದೇವರು ಹುಟ್ಟೇ ಇಲ್ಲ ಅಂದಮೇಲೆ ಏನಿಲ್ಲ, ಸಾವೇ ಇಲ್ಲ. ವಸುದೇವ ಸುತೋ ನಾಯಂ, ಇದೆಲ್ಲ ಭೀಷ್ಮರ ಮಾತುಗಳಿವೆಲ್ಲ. ಅಗ್ರಪೂಜೆ ಎಲ್ಲ ಹೇಳ್ತಾ ಬರ್ತಾರೆ. ಕೃಷ್ಣ ಯಾರೋ ಮನುಷ್ಯ ಅಂತ ಕರೀತಾನೆ, ಶಿಶುಪಾಲ ಬುದ್ಧಿ ಇಲ್ಲ ಅವನಿಗೆ. ವಸುದೇವ ಸುತೋ ನಾಯಂ ಗರ್ಭೆ ಅವಸತ್ ಪ್ರಭು ನಾಯಂ ದಶರಥ ಜಾತಃ ನಚಾಪಿ ಜಮದಗ್ನಿತಃ. ಇವೆಲ್ಲ ಕೊಟೇಶನ್ ಆಚಾರ ತಮ್ಮ ಮಾತುಗಳಲ್ಲೇ ಇಲ್ಲ, ಎಲ್ಲ ಕೊಟೇಶನ್. ಮಹಾಭಾರತದ ವಾಕ್ಯಗಳನ್ನು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲ ಮಹಾಭಾರತದ ವಾಕ್ಯಗಳು. ಮುಂದೆ ಏನು ನಾಯಂ ಜಾಯತೆ ನೈವ ಕುತ್ರಾಪಿ ಬ್ರಿಯತೆ ಕುತ ಏವತು ನವೇದ್ಯೋ ಮುಹ್ಯತೆ ನಾಯಂ ಬದ್ಧ್ಯತೆ ನೈವ ಕೇನಚಿತ್. ಜಾಯತೆ ನಯೇವ ಕುತ್ರಾಪಿ ಮ್ರಿಯತೆ ಕುತಃ ಏವತು ನಾವೇದ್ಯಃ ಮುಹ್ಯತೆ ನ ಅಯಂ ಬದ್ಧ್ಯತೆ ನ ಏವ ಬದ್ಧ್ಯತೆ ವಧ್ಯತೆ ಎರಡೂ ಇದೆ, ಎರಡು ಸರಿಯೇ. ನೈವ ನ ಏವ ಕೇನಚಿತ್. ಜಾಯತೆ ನೈವ ಕುತ್ರಾಪಿ ಇಷ್ಟು ಹೇಳಿದ ಮೇಲೆ ಎಲ್ಲೂ ಕೂಡ ದೇವರು ಹುಟ್ಟೋದೇ ಇಲ್ಲ. ಕುತ್ರಾಪಿ ಎಲ್ಲೂ ಕೂಡ ನ ಏವ ಜಾಯತೆ ನ ಜಾಯತೆ ಏವ ಹುಟ್ಟೋದೇ ಇಲ್ಲ ದೇವರು. ಮ್ರಿಯತೆ ಕುತ ಏವತ್ತು ಸಾಯ್ತಾನೆ ಹಾಗೆ. ಹುಟ್ಟದೇ ಇದ್ದವನಿಗೇನಿಲ್ಲ, ಸಾವಿಲ್ಲ ಅಂದಮೇಲೆ ಮ್ರಿಯತೆ ಕುತ ಏವತ್ತು ಇಲ್ಲಿ ಹುಟ್ಟಿದವನೇ ಅಲ್ಲ ಅಂದಮೇಲೆ ಇಲ್ಲಿ ಸಾಯುವವನೇ ಅಲ್ಲ ಅಂತ ಹೇಳಬೇಕಾದ ಕಾರಣ ಇಲ್ಲೇ ಇಲ್ಲ. ನೈವೇದ್ಯ ಹೊಡಿಬೋದಲ್ಲ ಕೊನೆ ಪಕ್ಷ ಅಂದರೆ, ನೈವೇದ್ಯ ಹೊಡಿಲಿಕ್ಕಾಗೋದಿಲ್ಲ, ದೇವರನ್ನು ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣಾವತಾರದಲ್ಲಿ ಬೇಡ ಹೊಡೆದ್ನಲ್ಲ ಕಾಲಿಗೆ ಅಂದರೆ ನೈವೇದ್ಯ. ಅದೇ ರೀತಿಯಲ್ಲಿ ಬಾಣಗಳು ಬಿದ್ದವು, ಹೆಣ್ಣು ಬಾಣಗಳು, ಚಂದ್ರ ಬಾಣಗಳು, ಏನೂ ಆಗಿಲ್ಲ. ಭೀಷ್ಮರ ಬಾಣ ಹೊಡೆದ್ರಲ್ಲ ಅಂತ ಕೇಳಿದರೆ ಏನೂ ಆಗೇ ಇಲ್ಲ. ವೇದ್ಯ ಹೊಡಿಲಿಕ್ಕೂ ಸಾಧ್ಯ. ವೇದ ವೇದ್ಯ, ವೇದ ಹೊಡೆಯೋದು, ವೇದ್ಯ ಅಂದರೆ ಹೊಡೆಯಲ್ಪಡೋದು.
ನಮುಹ್ಯತೆ ರಾಮದೇವ್ರು ಮೂರ್ಛೆ ಬಂದ ಮಾಡ್ತಾರೆ ರಾಮಾಯಣದಲ್ಲಿ. ಮೂರ್ಛೆ ಬರುತ್ತಾ? ನಮುಹ್ಯತೆ. ಮೂರ್ಛೆ ಕೊಡೋದೇ ತಾನು. ಗೊತ್ತಾ? ಮೂರ್ಛಾದಿಗೆ ಅವಸ್ಥೆ ಕೊಡೋದೇ ಅವನು, ಸರ್ವಾವಸ್ಥಾ ಪ್ರೇರಕ. ಅವನಿಗೆ ಅವಸ್ಥೆ ಕೊಡೋದು ಯಾರಿದ್ದಾರೆ? ಯಾರೂ ಇಲ್ಲ. ಮುಹ್ಯತೆ ನ ಅಯಂ ನ ಬದ್ಧತೆ. ಕಟ್ಟಿಬಿಟ್ಲಲ್ಲ ಯಶೋದೆ, ಒಬ್ಬ ಹೆಂಗಸ್ ಕಟ್ಟಿಬಿಟ್ಲಲ್ಲ ಅಂತ ಕೇಳಿದ್ರೆ ನ ಬದ್ಧತೆ, ಕಟ್ಲಕ್ಕೆ ಬರೋದಿಲ್ಲ. ದುರ್ಯೋಧನ ಕಟ್ಲಕ್ಕೆ ಹೋಗಿ ಮಿಸ್ ಆಗಿ, ಅದೇ ಉತ್ತರ ಅಲ್ಲೇ ಇದೆ. ಯಶೋದೆ ಕಟ್ಟಿಲ್ಲೋ ಅಂತ ಹೇಳಿದ ಮಹಾಭಾರತ ಭಾಗವತಗಡೆ ಮುಂದೆ ದುರ್ಯೋಧನನಿಗೆ ಕಟ್ಲಕ್ಕಾಗಲಿಲ್ಲ ಅಂತ ಹೇಳಿದ್ರು. ಅಂದರೆ ದುರ್ಯೋಧನ ಭಾರಿ ದೊಡ್ಡ ದೈತ್ಯ, ಇವಳು ಯಶೋದೆ ಪಾಪ ಸಣ್ಣ ದೇವತೆ, ಇವಳಿಗೆ ಕಟ್ಟಿದಾಗ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಏನಾಗಿಲ್ಲ ಅಲ್ಲಿ, ದುರ್ಯೋಧನ ಕಟ್ಲಕ್ಕಾಗಿಲ್ಲ ಅಂದಮೇಲೆ ಇಲ್ಲಿ ಕಟ್ಟಿದ್ದೇನಿದ್ರು ಪ್ರೀತಿಯಿಂದ ಸಿಕ್ಕಿದ್ದೆ ಹೊರತು ನಿಜವಾಗ್ಲೂ ಏನಲ್ಲ ಬಂಧನ ಕೊಡೋಕ್ಕಾಗೋದು ಅಂಥೇಳಿ. ಮಗು ಕಾಲು ಹಿಡಿದು ಬಿಡುತ್ತೆ, ಮುಂದಕ್ಕೆ ಹೋಗೋದು ಬಿಡೋದಿಲ್ಲ ಅಂತೇಳಿ. ಹೋದ್ರೆ ಹೋಗಿ ಅಲ್ಲಿ ಬಿಡುತ್ತೆ ಮಗು. ಯಾರು ಏನು ಮಾಡ್ತಾರೆ? ಮಗು ಬಿಡ್ತಾ ಇಲ್ಲ ಅಂತ ಬಿಡಿಸ್ಕೊಂಡು ಅಂತ ಯಾರೋ ಅಂಬೋದಿಲ್ಲ. ಬಿಡ್ತಾ ಇಲ್ಲ ಅವ್ರು ಏನರ್ಥ ಅಲ್ಲಿ ಕಾಲು ಹಿಡಿದಿರೋದು ದೊಡ್ಡದಲ್ಲ, ಅದು ಮೆಂಟ್ಯಾಲಿಟಿ ಮುಖ್ಯ. ಹೋಗ್ಲಿಕ್ಕೆ ಅಲೋ ಮಾಡುತ್ತೆ, ನಾ ಇರಬೇಕು ಅಂತ ಹೇಳ್ತಾ ಇದೆ ಅದು, ಅದಕ್ಕೆಲ್ಲ ಬರೋದಿಲ್ಲ ಅಂತ ಹೇಗೆ ಹೇಳ್ತಾರೆ. ಹಾಗೆ ಅದು ಪ್ರೀತಿಯಿಂದ ವಶವಾಗಿದ್ದೆ ಹೊರತು ಶಕ್ತಿಯಿಂದಲ್ಲ. ಪ್ರೀತಿಯಿಂದ ಸಿಕ್ಕ, ಶಕ್ತಿ ತೋರಿಸೋಕೋದ್ರೆ ಸಿಗಲಿಲ್ಲ. ದುರ್ಯೋಧನ ಶಕ್ತಿ ತೋರಿಸೋಕೋದ ಸಿಗಲಿಲ್ಲ, ಪ್ರೀತಿ ತೋರಿಸಿ ಸಿಕ್ಬಿಟ್ಟ. ಅಂದರೆ ಭಕ್ತಿಯಿಂದ ಸಿಗ್ತಾನೆ ಹೊರತು ಅದೇ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ. ಮೊದಲನೇ ಶ್ಲೋಕದ ವಿವರಣೆಗಳಿವೆಲ್ಲ. ನ ಬದ್ಧತೆ ನ ವಧ್ಯತೆ. ನೀವು ಕೊಲ್ಲಕ್ಕೂ ಸಾಧ್ಯ ಇಲ್ಲ, ಅವ್ರಿಗೆ ಕತ್ಲಕ್ಕೂ ಸಾಧ್ಯ ಇಲ್ಲ. ಭಾರಿ ದೊಡ್ಡ ಕೇರಚಿತ್ತ ನ, ಯಾರಿಂದನೂ ಸಾಧ್ಯ ಇಲ್ಲ. ಕೇರಚಿತ್ತ ಅವರು ಇವರು ABCDಗಳು ಬೇಡ, ಯಾರನ್ನೇ ಬೇಕಾದ್ರೆ ಕರ್ಕೊಂಡು ಬಾ. ಅವಾಗ ಕಂಡೀಷನ್ಸ್ ಇಲ್ಲ ಅವರು ಇವರು ಅಂತೇಳಿ. ಯಾರು ಬಂದರೂ ಕೂಡ ದೇವ್ರನ್ನ ಏನು ಮಾಡೋಕ್ಕಾಗೋದಿಲ್ಲ, ಮೋಹಗೊಳಿಸೋಕ್ಕಾಗೋದಿಲ್ಲ, ಕಟ್ಲಕ್ಕಾಗೋದಿಲ್ಲ, ಕೊಲ್ಲಕ್ಕಾಗೋದಿಲ್ಲ, ಹೊಡಿಲಿಕ್ಕಾಗೋದಿಲ್ಲ. ಏನು ಮಾಡಿದ್ರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನವೇದ್ಯೋ ಮುಹ್ಯತೆ ನಾಯಂ ಬದ್ಧತೆ ನೈವ ಕೇನಚಿತ್ ಜಾಯತೆ. ಇವೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಇವೆಲ್ಲ ಪಾರಾಯಣ. ಯಾವುದೋ ಸ್ತೋತ್ರ ಹೇಳ್ತಾ ಇದ್ದೀವಿ, ಟೈಮ್ ಸಿಗಲ್ಲ ಅಂತ ಹೇಳೋದಂತ ಇದೇ ಸ್ತೋತ್ರ. ಇವೆಲ್ಲ ಸ್ತೋತ್ರ, ದೇವರ ಸ್ತೋತ್ರ ಆದ್ದರಿಂದಾಗಿಯೇ ಅದನ್ನೆಲ್ಲ ಒಂದೊಂದು ದಿವಸ ಒಂದು ಇಟ್ಕೊಂಡ್ಬಿಟ್ರೆ ಎಲ್ಲ ಆಗ್ತದೆ. ದಿವಸ ಇಷ್ಟೇ ಅವನ್ನೇ ಇಟ್ಕೊಂಡ್ಬಿಟ್ರೆ ಮುಂದಕ್ಕೆ ಹೋಗೋದಿಲ್ಲ ಗಾಡಿ. ಒಂದು ಸ್ವಲ್ಪ ಒಂದು ವಾರ ಇದು, ಇನ್ನೊಂದು ವಾರ ಮತ್ತೊಂದು, ಆ ರೀತಿ ಎಲ್ಲ ಸ್ತೋತ್ರಗಳು ಕವರ್ ಆಗುತ್ತೆ. ಇಲ್ಲ ಹೋದ್ರೆ ದಿವಸ ವಿಷ್ಣುಸಹಸ್ರ ವಾಯಿಸ್ತು ಟೈಮ್ ದಿವಸ ಓದೋಗ್ಬಿಡುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ. ಅವೆಲ್ಲ ದ್ವಾಸ್ತೋತ್ರ ಅರ್ಥನೇ, ವಿಷ್ಣು ಸಹಸ್ರ ಅರ್ಥನೇ. ಆದ್ದರಿಂದ ಯಾವ್ದು ಹೇಳಿದ್ರೆ ವಿಷ್ಣು ಸಹಸ್ರನಾಮ ಆಗುತ್ತೆ, ಯಾವ್ದು ಹೇಳಿದ್ರು ದ್ವಾಸ್ತೋತ್ರನೇ ಆಗುತ್ತೆ. ಅದು ಹೇಳಿಲ್ಲ ಅಂತ ಭಾವನೆ ಬರಬೇಕಾಗಿಲ್ಲ. ಅದು ಅರ್ಥ ಇದೆಯೋ ಅದೇ ಬಂದಿದೆ ಇಲ್ಲಿ. ಒಂದೇ ಒಂದಂ ಸದಾನಂ ವಾಸುದೇವಂ ನಿರಂಜನಂ. ಆಮೇಲೆ ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿ ಅನಂತ ಗುಣ ಪರಮಃ. ಅದೆಲ್ಲ ಹೇಳಬೇಕಾದ್ರೆ ಕಮಲಾಪತಿ ನಿಡ್ಯತಮೋ ಅವತುನಃ. ಅಜರಾಮರಣ, ಅಜರ ಅಮರಣ, ಹುಟ್ಟಿಲ್ಲ ಮುಪ್ಪಿಲ್ಲ ಸಾವಿಲ್ಲ. ಇದೇ ಶ್ಲೋಕದ ಅರ್ಥಗಳ ವಿಷ್ಣು ಕೂಡ. ಆದ್ದರಿಂದ ದೇವರು ಯಾವುದೇ ಒಂದು ಹೇಳಿದಾಗಲೂ ಕೂಡ ಇದನ್ನು ನಾವು ಇನ್ನೊಂದು ಸ್ತೋತ್ರ ಬಿಟ್ವಿ ಅಂತ ಭಾವನೆ ಇಲ್ಲದೇ ಹೇಳ್ತಾ ಇದ್ದರೆ ಸಾವಿರಾರು ಶ್ಲೋಕ ಹೇಳ್ಬೋದು, ಸ್ತೋತ್ರಗಳು ಹೇಳ್ಬೋದು. ಇಲ್ಲ ಅಲ್ಲಿಗೆ ಲಿಮಿಟ್ ಆಗಿಬಿಡ್ತಾರೆ, ಬೇರೆ ಟೈಮೇ ಸಿಗೋದಿಲ್ಲ ಅಂಥೇಳಿ ನಿಲ್ಲಿಸ್ಬಿಡ್ತಾರೆ. ಕೆಲವರು ಇರ್ತಾರೆ ವಾಯುಸ್ಥಿತಿ ಪಾರಾಯಣ ಮಾಡ್ತೀವಿ, ದೇವ್ರ ಪೂಜೆಗೆ ಟೈಮ್ ಸಿಗಲ್ಲ ಅಂದ್ಬಿಡ್ತಾರೆ. ಎಷ್ಟು ಪೂಜೆ ಆಯ್ತಾಗ ಅಲ್ಲೇ ದೇವ್ರ ಪೂಜೆ ಮಾಡ್ಕೊತಾರೆ ಹೇಳೋ ಪದಾರ್ಥಗಳು ಕೆಲವೆಲ್ಲ. ನೈವೇದ್ಯ ಮಾಡ್ತಾರೆ ಆ ಸ್ತೋತ್ರ ಹೇಳೋದು, ಅದಕ್ಕೆ ಬೇರೆ ಟೈಮ್, ಇದಕ್ಕೆ ಟೈಮ್ ಬೇರೆ ಟೈಮ್, ಆಟೋಮೆಟಿಕ್ ಹಾಗೆ ನಡೆದೋಗ್ತಾ ಇರ್ತದೆ. ಅದನ್ನು ಬಿಟ್ಟೇ ತುಂಬ ಜನರು ಸಾಧನೆ ಮಾಡ್ಕೊಳ್ಳೋಕ್ಕಾಗದೇನೆ ತೀರ ಲಿಮಿಟೆಡ್ ಇದರಲ್ಲಿ ಇರ್ತಾರೆ. ಹಾಗೆ ಮಾಡಬಾರ್ದು, ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕಲ್ಲ. ನೈವೇದ್ಯೋ ಮುಹ್ಯತೆ ನಾಯಂ. ಒಬ್ಬ ಅದು ಯಾಕೆ ನಮಗೆ ಇದು ಗೊತ್ತಾಗಿಲ್ಲ. ಏನು ಗೊತ್ತಾಗಿಲ್ಲ? ಅದರ ಅರ್ಥನೇ ಇದಾಗಿದೆ ಅಂತ ಗೊತ್ತಾಯಿದ್ರೆ ಬರೆಸೋದಿಲ್ಲ. ಗೊತ್ತಾಯ್ತು, ಅದರ ಅರ್ಥನೇ ಇದಾಗಿದೆ, ಅವ ಸರಿ ಹೋಗುತ್ತೆ. ನೈವೇದ್ಯೋ ಮುಹ್ಯತೇನ ಎಂ ಬದ್ಧತೆ ನೈವ ಕೇನಚಿತ್ ಕುತೋ ದುಃಖಂ ಸ್ವತಂತ್ರಸ್ಯ ನಿತ್ಯಾನಂದೈಕರೂಪಿಣಃ ಈಶನ್ನಪಿ ಹಿ ದೇವೇಶಃ ಸರ್ವಸ್ಯ ಜಗತೋ ಹರಿಃ. ಕುತೋ ದುಃಖಂ ಸ್ವತಂತ್ರಸ್ಯ ನಿತ್ಯಾನಂದೈಕರೂಪಿಣಃ. ಇವೆಲ್ಲ ಏನಿವು? ಹುಟ್ಟೋದು, ಸಾಯೋದು, ಹಡ್ಸ್ಕೊಡೋದು, ಮೋಹ ಬರೋದು, ಇವೆಲ್ಲ ಏನಿವು? ದುಃಖ ಇವು. ದೇವರಿಗೇನಿಲ್ಲ. ಕುತೋ ದುಃಖ ಇಲ್ಲಿಂದ ಬರಬೇಕು ದೇವರಿಗೆ. ಕುತೋ ದುಃಖ, ದೇವರನ್ನು ಆಶ್ರಯಿಸಿದವರಿಗೆ ದುಃಖ ಇಲ್ಲ, ಇಲ್ಲ ದೇವರಿಗೆ ದುಃಖ ಬರುತ್ತಾ? ಅದಕ್ಕೆ ಹೇಳ್ತಾರೆ, ಕಿಚ್ಚಿಗೆ ಇರುವೆ ಮುತ್ತುವುದುಂಟೆ. ಸಕ್ಕರೆ ಇಟ್ಟಿದ್ದ, ಸುತ್ತ ನೀರು ಹಾಕಿ ಬಡದಂತೆ ಮಾಡ್ದ. ಆಮೇಲೆ ಬೆಂಕಿ ಇಟ್ಟಿದ್ದ, ಇರುವೆ ಬಂದರೆ ಕಷ್ಟ ಅಂತ ಇಟ್ಟೋಗ್ತಾನೆ. ಅದು ಏನಾಗುತ್ತೆ ಬಂದರೆ ಅದು ಅದೇ ಸುಟ್ಟೋಗ್ಬಿಡುತ್ತೆ ಅಷ್ಟೇ ಹೊರತು ಇದಕ್ಕೇನಾಗೋದಿಲ್ಲ. ಅದಕ್ಕೆ ಕುತೋ ದುಃಖಂ ಯಾತಕ್ಕೆ ದುಃಖ ಇಲ್ಲ? ನಮಗೆ ದುಃಖ ಇದೆಯಲ್ಲ ಅಂತ ಪ್ರಶ್ನೆ. ಈಗ ನಮಗೆ ದುಃಖ ಇದೆ, ದೇವರಿಗೆ ಯಾಕೆ ದುಃಖ ಇಲ್ಲ ಅಂದರೆ ಸ್ವತಂತ್ರಸ್ಯ ಕುತೋ ದುಃಖಂ. ನಮಗೆ ಯಾಕೆ ದುಃಖ ಇದೆ? ಅಸ್ವತಂತ್ರ, ಅದಕ್ಕೆ ದುಃಖ ಇದೆ. ಸ್ವತಂತ್ರಸ್ಯ ಕುತೋ ದುಃಖಂ ನಿತ್ಯಾನಂದೈಕ ರೂಪಿಣಃ. ಸ್ವತಂತ್ರನಿಗೆ ದುಃಖ ಇಲ್ಲ ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟ್ ಏನಿದೆ? ನಿತ್ಯಾನಂದೈಕ ರೂಪಿಣಃ. ದ್ವಾದಶೋತ್ತರ ಅರ್ಥ ಇದು. ಏನಂತ ಹೇಳ್ತಾರೆ? ಯದಿ ನಾಮ ಪರೋ ನಭವೇತ್ಸ ಹರಿಃ ಕಥಮಸ್ಯ ವಶೇ ಜಗತೇ ತದಭೂತ್. ಯದಿ ನಾಮ ನತಸ್ಯ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ಹೇಳ್ತಾರೆ, ಪರಮಾತ್ಮನ ಅಧೀನದಲ್ಲಿ ಜಗತ್ತಿಲ್ಲದೆ ಹೋಗಿದ್ದರೆ, ಪರಮಾತ್ಮ ಸರ್ವೋತ್ತಮನಾಗದೆ ಹೋಗಿದ್ದರೆ, ಸ್ವತಂತ್ರನಾಗದೆ ಹೋಗಿದ್ದರೆ
ಜಗತ್ತ್ಯಾಕೆ ಅವನ ಅಧೀನದಲ್ಲಿದೆ? ಜಗತ್ತು ಅಂದ್ರೇನು? ರಮಾ ಬ್ರಹ್ಮಾದಿ ಎಲ್ಲರೂ ಕೂಡ ಅವನೇ ಯಾತಕ್ಕಿದ್ದಾರೆ? ಇದ್ದಾರೆ ಅಂತ ಯಾರು ಹೇಳಿದ್ರು ನಿಮಗೆ ಅಂದರೆ, ಹಾಗಿದ್ದರೆ ಇಲ್ಲ ಅಂತಾಗೋದಾದರೆ ಯದಿನಾಮನ ತಸ್ಯ ಸ್ವತೆ ಸಕಲಂ ಕಥಮಸ್ಯ ವಸೇ ಜಗತೇ ತದಹು. ಗೊತ್ತಾಯ್ತಾ? ಆಮೇಲೆ ಯದಿನಾಮ ಮುಂದೋಯ್ತಲ್ಲ, ಯದಿನಾಮ ಪರವನ ಭವೇ ಕಥಮಸ್ಯ ಜಗತ್. ಆಮೇಲೆ ಇವನಿಗೆ ಪರಮಾತ್ಮನಿಗೆ ಇದಿಲ್ಲ ಅಂತ ಹೇಳಿದರೆ ಕಥ ನಮಗೆ ದುಃಖ ಬೇಕೀಗ, ಸುಖ ಬೇಕೀಗ. ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ಯದಿನಾಮ ತಸ್ಯ ವಸೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ಅವನ ಅಧೀನದಲ್ಲಿಲ್ಲ, ನಮ್ಮ ಅಧೀನದಲ್ಲಿದೆ ತಾನೇ. ಸರಿಯಪ್ಪ, ನಿನಗೇನು ಬೇಕು? ಸುಖ ಬೇಕು. ಯಾಕೆ ಸುಖ ಪಡ್ತಾ ಇಲ್ಲ ನೀನೀಗ? ಅವ್ರು ಏನು ಮಾಡಿದ್ರು ಗೊತ್ತಾ? ಪ್ರಾಬ್ಲಮ್ ಗೊತ್ತಾ? ಶುರುವಾಯ್ತು. ಅವ್ರೇನೋ ಮಾಡಿದ್ರು, ಏನಾಯ್ತು ಈಗ? ಅವನ ಅಧೀನ ಆದ ಅವನಿಗೆ. ಯಾಕೆ ಸುಖ ಇಲ್ಲ ಅಂದರೆ ಏನೋ ಎಕ್ಸ್ಪೆಕ್ಟ್ ಮಾಡಿದ್ದೆ ಬರಲೇ ಇಲ್ಲ, ಅದು ಡಿಸಪಾಯಿಂಟ್ ಆಗಿಬಿಟ್ಟೆ ಅಂತೇಳಿ. ಡಿಸಪಾಯಿಂಟ್ ಯಾತಕ್ಕಾದ? ಯಾರ ಕಡೆ ಕೆಲಸ ಶಕ್ತಿ ಅವನಿಗಿಲ್ಲ ಈಗ. ಅಂದರೆ ದುಃಖ ಆಗಲಿಕ್ಕೆ ಏನು ಎಲ್ಲದಕ್ಕೆ ಸಿಂಪಲ್ ರೆಡ್ಯೂಸ್ ಮಾಡ್ತಾ ಬಂದುಬಿಟ್ರೆ ನಾವು ದುಃಖ ಯಾಕೆ ಪಡ್ತೇವೆ? ಅಸ್ವತಂತ್ರರಾಗಿರೋದಕ್ಕೆ. ಸುಖ ಯಾಕೆ ಬರ್ತಾ ಇಲ್ಲ ನಮಗೆ? ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ನಿತ್ಯ ಸುಖ ಯಾಕೆ ಬರ್ತಾ ಇಲ್ಲ ನಿಮಗೆ ಅಂದರೆ ನಮ್ಮ ಅಧೀನದಲ್ಲಿ ನಾವಿಲ್ಲ. ದೇವರ ಸ್ವತಂತ್ರರಾದ್ರಿಂದ ಏನಿದೆ ಆತನಿಗೆ? ನಿತ್ಯ ಸುಖ ಇದೆ. ನಮಗೆ ಸ್ವತಂತ್ರಪ್ಪ ನಾವೀಗ. ನಮಗೇನು ಬೇಕು? ಸುಖ ಬೇಕು ಅನಿಸುತ್ತೆ, ಬಂದುಬಿಡ್ಬೇಕು. ಆಮೇಲೆ ದುಃಖ ಬೇಡ ಅನಿಸುತ್ತೆ, ಹೋಗಿಬಿಡ್ಬೇಕು. ನಮ್ಗೆ ಉಲ್ಟಾ ಪಲ್ಟಾ ಆಗುತ್ತೆ. ಸುಖ ಬೇಕು ಅನಿಸುತ್ತೆ, ದುಃಖ ಬೇಡ ಆದರೆ ಏನಾಗುತ್ತದ? ತಮಾಷೆ ನೋಡಿ, ದುಃಖ ಬೇಕು ಅಂತ ಯಾರು ಅಂದ್ಕೊಂಡ ಜಗತ್ತಲ್ಲಿ ಇದ್ದಾನ? ಐ ವಾಂಟ್ ದುಃಖ ಯಾರು ಇದ್ದಾರಾ? ಬಟ್ ಜಾಸ್ತಿ ಯಾರಿಗೆ ಬರ್ತಿದೆ? ದುಃಖನೇ ಬರ್ತಿರೋದು. ಅಂತಿರೋದೆಲ್ಲ ಬಂದು ಆಗ್ತಿರೋದೇ ಬಂತು. ಸುಖ ಬೇಕು ಅನಿಸಿದ್ರೆ ಬಂದಾಗ ಆಗುತ್ತೆ, ನಿಜವಾದ ಸುಖ ಬರೋದೇ ಇಲ್ಲ ಸಂಸಾರದಲ್ಲಿ. ಯಾಕೆ ಹೀಗಾಯಿತು ಅಂದರೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ನಮಗೆ ದುಃಖ ಬರೋದು ಸಹಜ, ಸುಖ ಬರದೇ ಇರೋದು ಸಹಜ. ದೇವರೇನಾಗಿದ್ದಾನೆ? ಸ್ವತಂತ್ರನಾದ್ದರಿಂದ ಎರಡಾಗಿದ್ದಾನೆ. ದುಃಖಂ ನಾಸ್ತಿ ನಿತ್ಯಾನಂದೈಕ ರೂಪಿಯಾಗಿದ್ದಾನೆ. ಒಂದೇ ಒಂದಂ ಸದಾನಂದಂ. ಸದಾನಂದಂ ಅನ್ನೋ ಪದದಲ್ಲಿ ಗೊತ್ತ. ಮುಕ್ತರು ಸುಖವಾಗಿರ್ತಾರಲ್ಲ ಅಂತ ಕೇಳಿದರೆ ಏನು ಹೇಳಬೇಕು ಅದಕ್ಕೆ? ದೇವರ ಅನುಗ್ರಹ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ. ಅಂದಮೇಲೆ ಮುಕ್ತಿಯಲ್ಲಿ ಸುಖ ಆಟೋಮೆಟಿಕ್ ಅಲ್ಲ. ಯಾರು ಕೊಡೋದದು? ದುಃಖ ಕೂಡ ಬರದೇ ಇರೋದು ಆಟೋಮೆಟಿಕ್ ಅಲ್ಲ, ದೇವರು ಅನುಗ್ರಹ ಮಾಡಿರೋದು. ಆದ್ದರಿಂದ ಅನುಗ್ರಹ ಮಾಡಿದ್ದಕ್ಕೆ ನಮಗೆ ಹೀಗಾಗಬೇಕಾದ್ರೆ ಅನಂತನೇ ಮುಕ್ತಿ ಕೊಟ್ಟಾಗಿದೆ ದೇವರು ಈಗಾಗಲೇ. ಅಂದಮೇಲೆ ಅವನೇ ದುಃಖನಾ? ಅವನಿಗೆ ಸುಖ ಇಲ್ವಾ? ಅದು ಪ್ರಶ್ನೆ ಅರ್ಥ ಮಾಡಿಕೊಂಡ್ರೆ ಪವರ್ಫುಲ್ ಲಾಜಿಕ್ ಅದು. ಯಾವುದೋ ತರ್ಕಶಾಸ್ತ್ರ ಅಲ್ಲ ಇದು. ಎಂಥ ತರ್ಕಶಾಸ್ತ್ರ ಇದು? ರ್ಯಾಷನಲ್ ತರ್ಕ ಇದು. ರ್ಯಾಷನಲ್ ತರ್ಕ ಅಂದರೆ ಪ್ರತಿಯೊಬ್ಬರಿಗೂ ನೀವು ಉದಾಹರಣೆ ಇದೆ ಅಂತ ತಿಳ್ಕೊಂಬ. ಹೊಗೆ ಇದ್ದಲ್ಲಿ ಬೆಂಕಿ ಇರಬೇಕು ಅಂತ ಹೇಳ್ತಾರೆ. ಇವತ್ತು ಜನಕ್ಕೆ ಅರ್ಥನೇ ಆಗಿ ಹೊಗೆನೇ ನೋಡಿಲ್ಲ ಜನಗಳ ಮನೆಯಲ್ಲಿ. ಮತ್ತು ಗ್ಯಾಸು ಇಟ್ಟರೆ ಬಂದರೆ ಹೊರಗೆ ನೋಡೇ ಇಲ್ಲ ಅವರು. ಏನಿದೆ ಹಾಗೆ ಹೊಗೆ ಅಂದರೆ ಏನು ಅಂತ ಕೇಳೋ ಕಾಲ ಬರ್ತವೆ ಒಂದು ರೀತಿ. ಆದರೆ ದುಃಖ ಸುಖ ಯಾರ್ಯಾರು ಗೊತ್ತಿಲ್ಲದೆ ಇದೆಯಾ ಈಗ? ಇದು ಏನಿದು? ರ್ಯಾಷನಲ್ಲಿ ಎಷ್ಟು ದಿವಸ ಆದರೂ ಇದ್ದೇ ಇದೆ. ಕಾನ್ಸೆಪ್ಟ್ ಹೋಗೋದೇ ಇಲ್ಲ, ಎಲ್ಲರಿಗೂ ಗೊತ್ತಿರೋದು. ಆಚಾರ್ಯ ಹೇಳ್ತಾರೆ ಪ್ರಾಣಫನ್ ಮಾತ್ರ ಸಿದ್ಧಂ. ಮನುಷ್ಯನಾಗಬೇಕಾಗಿಲ್ಲ. ಯಾರಿಗೆ ಗೊತ್ತಿದೋ? ಸಣ್ಣ ಇರುವೆಗಳಿಗಿದೆ. ಬೆಂಕಿ ದೂರ ಹೋಗಿಬಿಡುತ್ತೆ, ಸಕ್ಕರೆ ಹತ್ತಿರ ಬರುತ್ತೆ. ಅದು ಏನು ತೋರಿಸುತ್ತದು? ಬೆಂಕಿ ಸುಡುತ್ತೆ, ಜ್ಞಾನ ಇದೆ, ಹಿಂದಕ್ಕೆ ಹೋಗುತ್ತೆ. ಸಕ್ಕರೆ ಬೇಕಾಗಿ ಹತ್ತಿರ ಬರುತ್ತೆ. ಆದರೆ ಪ್ರಾಣಿಗಳಿಗೂ ಏನಿದೆ? ಸುಖ ಬೇಕೋ ದುಃಖ ಬೇಡ ಅನ್ನೋ ಕಾನ್ಸೆಪ್ಟ್ ಅವಕ್ಕೂ ಇದೆ. ಆದಮೇಲೆ ದೇವರಿಗೆ ಸರ್ವತಂತ್ರ ಸ್ವತಂತ್ರ. ಅದು ಸುಖ ಬೇಕೋ ಇದೆ ಪೂರ್ಣ. ಎಷ್ಟು ಸುಖ ಬೇಕು ನಮಗೆ? ಪೂರ್ಣ ಬೇಕು. ದೇವರು ಪೂರ್ಣ ಸುಖಿಯಾಗಿದ್ದಾರೆ. ದುಃಖ ಎಷ್ಟು ಬೇಡ? ಎಷ್ಟು ಬರಬಾರ್ದು. ಆದರೆ ಸುಖ ಎಂದೂ ದುಃಖ ಇಲ್ಲ, ಎಂದೂ ಸುಖ ಏನಾಗಿದೆ? ಇದ್ದೇ ಇದೆ. ಸುಖ ಯಾವಾಗಲೂ ಇದೆ, ಪೂರ್ಣ ಸುಖ ಇದೆ. ದುಃಖ ಯಾವಾಗಲೂ ಇಲ್ಲ. ಚಿಂತಾ ಸಂತಾಪ ಲೇಪೋದ್ಭವ ಭೃತಿ ಮುಖರಾಶೇಷ ದೋಷಾತಿ ದೂರಂ. ದೋಷ ಅತಿ ದೂರಂ. ಅದು ನೆನ್ಪಿಟ್ಕೊಂಡಿರ್ಬೇಕು. ಹಾಂ ಹಾಂ ಯಾರ? ಅಯ್ಯ, ಈ ತರ್ಕ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿರ್ತಾರೆ ಬರೀ ಸಣ್ಣ ಪುಟ್ಟ ಈ ತರ್ಕಗಳಷ್ಟೇ. ಇದೆಲ್ಲ ತಲೆ ಕೆಡಿಸ್ತಾರೆ, ತಲೆ ಕೆಡಿಸ್ಕೋತಾರೆ, ಕೆಡಿಸ್ತಾರೆ. ಇಂಥ ತರ್ಕ ತೊಗೋಬೇಕು. ಇದು ಎಂಥ ತರ್ಕ ಇದು? ಪ್ರತಿಯೊಬ್ಬರಿಗೆ ಅರ್ಥ ಆಗೋ ತರ್ಕ ಇದು. ಇವತ್ತು ಆ ತರ್ಕ ಅಂದರೆ ನಮಗೆ ಅರ್ಥ ಆಗಲ್ಲ. ನಮ್ಗೆ ಅನಿಸ್ತಾರೆ ಫಸ್ಟ್ ಏನೋ ನಿಮಗೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗೋದು ಹೇಳಿದ್ರೆ ಪಜಿತಾಗುತ್ತೆ ಅಂತ ಗೊತ್ತಿಲ್ಲದೆ ಹೇಳ್ತಾರೆ ಅಷ್ಟೇ. ಅವರು ಗೊತ್ತಾಗಿದ್ದಲ್ಲಿ ತೋರಿಸ್ಬೇಕು. ಆಚಾರ್ಯಲ್ಲಿ ಯಾವ್ದು ತೋರಿಸ್ತಾರೆ? ಗೊತ್ತಿದ್ದಲ್ಲಿ ಹೇಳ್ತಾರೆ ಎಲ್ರಿಗೂ ಕೂಡ. ಅದು ಎಂಥದ್ದು ಬೇಸಿಸ್ ಏನದಕ್ಕೆ? ಅನುಭವ ಬೇಸಿಸ್. ಅನುಭವಕ್ಕೆ ಬೇಕಾಗಿರೋ ವಿಚಾರ. ಇದನ್ನು ದ್ವಾದಶ ಸ್ತೋತ್ರ ಓದಿ ಇವೆಲ್ಲ ಜ್ಞಾಪಕ ಮಾಡ್ಕೋಬೇಕಿದೆ. ಕುತೋ ದುಃಖಂ ಸ್ವತಂತ್ರಸ್ಯ ನಿತ್ಯಾನಂದೈಕ ರೂಪಿಣಃ ಈಶನ್. ಅದೆಲ್ಲ ಹೇಳ್ತಾರೆ, ಎಲ್ಲದೂ ಬರುತ್ತೆ, ಇಲ್ಲೇ ಬರುತ್ತೆ. ಈಗ ಇರೋದೇ ಅದಕ್ಕೋಸ್ಕರ. ಆಚಾರ ಹೊರಟಿರೋದೇ ಅದಕ್ಕೋಸ್ಕರ. ಕುತೋ ದುಃಖಂ ಸ್ವತಂತ್ರಸ್ಯ ನಿತ್ಯಾನಂದೈಕ ರೂಪಿಣಃ ಈಶನ್ನಪಿ ಹಿ ದೇವೇಶಃ ಸರ್ವಸ್ಯ ಜಗತೋ ಹರಿಃ ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶೈವ ದುರ್ಬಲಃ. ಆಗೊಂದು ಪ್ರಶ್ನೆ ಬರುತ್ತೆ, ಏನೋ ಹೇಳ್ತೀರಿ ನೀವೀಗ? ಅವರು ನಮ್ಮಂತೆ ಏನು ಮಾಡ್ದ? ಜರಾಸಂಧ ಬಂದ ತಕ್ಷಣ ಓಡ್ದಾಗ ಮಾಡ್ದ?
ಗೊತ್ತಾಯ್ತಿಲ್ಲ. ಅಲ್ಲಿ ಒಂದು ಸರ್ತೆ ಓಡೋ ದ್ವಾರಕೆ ಕಟ್ಕೊಂಡ, ಈ ಕಡೆ ಓಡಿ ಬಂದು ಗೋಮಂತಪುರದಕ್ಕೆ ಬಂದ. ಮತ್ತು ನೋಡೋದು ಕೈಲಾಗ ಸಹಾಯ ಮಾಡ್ತೀರಾ ಅಂತ ಕೇಳಿದೆ ಯಾರು ಹೋಗ್ಬಿಟ್ಟು. ಗೊತ್ತಾಯ್ತಾ? ಈಗೆಲ್ಲ ಕೇಳ್ತಾನಲ್ಲ, ಇದೇನಿದೆ ಯಾರಿಗೆ ಲಕ್ಷಣ ಇದೆಲ್ಲ ಕೂಡ ದುರ್ಬಲ ಲಕ್ಷಣ. ಫಲಶಾಲಿಯಾಗಿದ್ದರೆ ಇನ್ನೊಬ್ಬರು ಸಹಾಯ ತಗೋತಾನೆ. ಫಲಶಾಲಿ ಅಲ್ಲ ಇದು ತೊಗೊಂಡೆ ಯಾತಕ್ಕೆ ಅಂತ ಕೇಳಿದ್ರೆ ಏನಿಲ್ಲ, ಭೀಮಸೇನದೇವ್ರ ಕೇಳಿ ಜರಾಸಂಧನ ಕೊಡಿಸ್ತಾ ಹತ್ರ ಕೈಲಾಗಲಿಲ್ಲ ಅಂತ ಯಾಕೆ ತಿಳ್ಕೊಬಾರ್ದು. ಅಲ್ಲ, ಈಶನ್ ಅಪಿ, ಈಶನ್ ಅಪಿ, ಈಶನ್ ಅಂದ್ರೇನು? ಈಶ ಅಂದರೆ ಸಮರ್ಥನಾಗಿದ್ದರೂ ಕೂಡ ದೇವೇಶ, ಯಾರವನು ದೇವೇಶ, ಯಾರು ಸಹಾಯ ತೊಗೊಂಡಿದ್ದಾರೋ ಅಂತ ಹೇಳ್ತಾರೋ ಯಾರವರೆಲ್ಲ ದೇವತೆಗಳೆಲ್ಲ ಈತನ ಭೃತ್ಯರು. ಪುಸ್ತಕ ನೋಡ್ಕೊ ಓದಕ್ಕೆ ಕೂತಿದ್ದ, ಕಾಪಿ ಹೊಡಿತಾರೆ ಅಂತ ಹೇಳಿದ್ರು, ಅವನೇ ಬರೋದು ಪುಸ್ತಕ. ಅವಾಗೇನಾಗುತ್ತೆ? ಕಾಪಿ ಅಂತ ಕರೀತಾರೆ ಅದನ್ನು. ಅವನೇ ಬರೆದ ಪುಸ್ತಕ ನೋಡ್ಕೊಂಡು ಬರೆದ್ರೆ ಏನಂತ ಕರೆಯೋದಿಲ್ಲ ಅದನ್ನು? ಕಾಪಿ ಅಲ್ಲ. ಅರ್ಥ ಆಯ್ತಾ? ಯಾರೋ ಹೋದ ಇಂಡಿಯಾ ಗೆದ್ದು ಬಂದುಬಿಡ್ತೀವಿ, ಹೋಗಿಬಿಟ್ಟು ಇಂಡಿಯಾ ಗೆದ್ದು ಅಂತ ಕರೀತಾರೆ. ಯಾಕೆ? ಇಂಡಿಯಾ ಆಡಲಿ ಪ್ರೈಮ್ ಮಿನಿಸ್ಟರ್ ಆಡೋಕ್ಕೆ ಹೋಗಿರೋದು, ಅದರೊಳಗೆ ರಾಷ್ಟ್ರಪತಿ ಆಡೋಕ್ಕೆ ಹೋಗಿರೋದಾ? ಯಾರು ಹೋಗಿರೋದು? ಇವ್ರು ಹುಡುಗರು ಹೋಗಿರೋದು ಆಡೋಕ್ಕೋಸ್ಕರ. ಇವ್ರು ಗೆದ್ದರೆ ಯಾರು ಗೆದ್ದಾಗಾಯ್ತು? ಈಗ ಇವ್ರು ದೇಶ ಗೆದ್ದಾಗಾಯ್ತು. ಯಾತಕ್ಕೆ? ಇವರು ಅಧೀನರು. ಇವರು ದೇಶ ಎಲೆಕ್ಟ್ ಮಾಡಿ ಕಳಿಸ್ತವ್ರು ಏನು ಗೆಲ್ತಿದ್ರು ಅವರು? ಗೊತ್ತಾಯ್ತಾ? ಮಾಡಿ ಟ್ರೈನಿಂಗ್ ಕೊಟ್ಟು ಕಳಿಸಿ ಹೋಗಿ ಬರೋ ಖರ್ಚು ಕೊಡಿ ಎಲ್ಲ ಕೊಟ್ಟು ಮಾಡಿದ್ದಕ್ಕೆ ಏನಾಯಿತು? ಯಾರೋ ಪೇಪರ್ ಹಾಕಿ ಅವನು ಇಷ್ಟ ಇವನು ಇಂಟರ್ನ್ಯಾಷನಲ್ ಪ್ಲೇಯರು, ಯಾವುದೋ ಡ್ರೈವರೇ ಕೆಲಸ ಮಾಡ್ತಾರಂತೆ ಎಲ್ಲೋ ಒಂದು ಕಡೆಗೆ. ಈಗ ಡ್ರೈವರ್, ಪ್ರೆಸೆಂಟ್ ಡ್ರೈವರ್ ಯಾವುದೋ ಒಂದು ಕಂಪ್ನಿಗೆ. ಯಾಕೆ ಇಲ್ಲಿ ಹೋಗಿ ಆಡಲಿಕ್ಕೆ ಅವಕಾಶ ಇಲ್ಲ, ಈಗ ಬಂತೀಗ ಯಥಾ ಪ್ರಕಾರ. ಅದೇನು ತೋರಿಸುತ್ತಿದ್ದು? ಡಿಪೆಂಡೆನ್ಸ್ ಇದೆ. ಡಿಪೆಂಡೆನ್ಸ್ ಅವನು ಸೆಲೆಕ್ಟ್, ಅವ್ನು ಹೋಗೋ ಇಷ್ಟ ಇದ್ರೂ ಹೋಗಕ್ಕೆ ಬರಲ್ಲ ಅವನಿಗೆ. ಅದಕ್ಕೆ ಸೆಲೆಕ್ಟ್ ಮಾಡಿ ಕಳಿಸ್ಕೊಡ್ಬೇಕಷ್ಟೆ. ತಾನೇ ಹೋದ್ರೆ ಯಾರು ಕ್ಯಾರೆ ಅಂತ ಕೇಳೋದಿಲ್ಲ. ದೇರ್ಫೋರ್ ದೇವರು ಇದೆಲ್ಲ ಏನು ಮಾಡಿ ದೇವೇಶನಾದ ಅವನು ಇನ್ನೊಬ್ಬರಿಂದ ಕೆಲಸ ಮಾಡಿಸ್ಕೊಂಡ್ರೆ ಏನರ್ಥ? ಅದಕ್ಕೆ ಸ್ವಾಮಿ ಅಂತ ಅರ್ಥ. ಅಕಸ್ಮಾತ್ ಮಾಡ್ಕೊಳ್ಳಿಲ್ಲ ಅಂತ ಕೂಡ ಏನು ಮಾಡೋಕ್ಕೆ ಬರುತ್ತಾಗ? ಏನು ರೀ ಪರಮಾತ್ಮನ ಅವಸ್ಥೆ, ಎಲ್ಲ ತಾನೇ ಮಾಡ್ತಾನೆ. ಒಬ್ಬರು ಮಾಡೋರೇ ಇಲ್ಲ ಅವನ ಜೊತೆ, ಪಾಪ ಅವನೇ ಮಾಡ್ಕೋಬೇಕೆಲ್ಲ ಕೂಡ. ಆದ್ದರಿಂದ ಏನಾಯ್ತು ಅಲ್ಲಿಗೆ? ಅದು ಮಾಡ್ಲಿಕ್ಕೆ ಬರುತ್ತೆ, ಮಾಡಿಸೋಕ್ಕೆ ಬರೋದಿಲ್ಲ. ಬರ್ತಿದ್ದೆ, ಮಾಡಿಸೋಕ್ಕೆ ಬರೋದಿಲ್ಲ. ಅದು ದೇವ್ರು ಏನು ಮಾಡಿಸ್ತಾನೆ? ಈಗ ಬ್ರಹ್ಮದೇವರು ಸೃಷ್ಟಿ ಮಾಡಿಸ್ತಾನೆ, ಇದರಲ್ಲಿ ಲಯ ಮಾಡಿಸ್ತಾನೆ, ಎಲ್ಲದನ್ನೇ ಮಾಡಿಸ್ತಾವೆ. ಇದರದ್ದೇನು ತೋರಿಸುತ್ತಾಗ? ಓಹೋ ಮಾಡಿಸ್ತಕ್ಕೆ ಬರುತ್ತೆ ಅಂತ ತಾನೇ ಮಾಡ್ತಾನೆ. ಬ್ರಹ್ಮದೇವ್ರನ್ನ ತಾನೇ ಇದು ಮಾಡ್ತಾನೆ, ದುರ್ದೇವ್ರು ತಾನೇ ಲಯ ಮಾಡಿಬಿಡ್ತಾನೆ, ಬ್ರಹ್ಮದೇವ್ರನ್ನ ತಾನೇ ಹುಟ್ಟಿಸಿದ್ದಾನೆ. ಅವಾಗೇನು ತೋರಿಸುತ್ತೆ? ಓಹೋ ಅವನಿಗೆ ಬರುತ್ತೆ, ಮಾಡಿಸಿ ತೋರಿಸ್ತಿದ್ದಾನೆ. ಇನ್ನು ಮಾಡಲಿಕ್ಕೂ ಬರುತ್ತೆ, ಮಾಡಿಸ್ಲಿಕ್ಕೂ ಬರುತ್ತೆ ಅಂತ ತೋರಿಸ್ತಾನೆ. ಅಲ್ಲಿ ಮಾಡಿದಾಗಲೂ ಒಳ ನಿಂತು ಮಾಡ್ತಾನೆ, ಮತ್ತೆ ಎರಡೆರಡು ಒಳ ನಿಂತು ಮಾಡಿಸ್ತಾ ಇದ್ದಾನೆ. ಈ ಒಳ ನಿಂತು ಮಾಡಿಸೋ ಶಕ್ತಿ ಯಾರಿಗಾರು ಇದೆಯಾ ಇವತ್ತು? ಸಾಧ್ಯನೇ. ಕೈ ಹಿಡಿದು ಬರೆಸ್ಬೇಕಾದ್ರೆ ಸುಸ್ತಾಗಿಬಿಡುತ್ತೆ, ನೀನೇ ಬರ್ಕೋಗು ಅಂತ ಹೇಳ್ಬಿಡ್ತಾರೆ. ಮೂರಾಕ್ ಸಲ ಬರೆಸಿದ ಮೇಲೆ ಏನು ಅನಿಸುತ್ತೆ? ನಾವು ಬರೆಯೋ ಸ್ವಲ್ಪ ಇದನ್ನೇ ಆಚಾರ ಅಂದ್ಕೊಂಡ್ಬಿಡ್ತಾರೆ. ಇದೆಲ್ಲ ತೋರಿಸ್ತಾ. ಅದಕ್ಕೆ ಪರಮಾತ್ಮ ಈಶನ್ನಪಿ, ಸರ್ವ ಸಮರ್ಥನಾಗಿದ್ದರೂ ಕೂಡ ಎಂಥವನು? ಸರ್ವಸ್ಯ ಜಗತಃ ಈಶನ್ನಪಿ, ಎಲ್ಲ ಜಗತ್ತಿನ ಈಶಾವಾಸ್ಯವಿದಂ ಸರ್ವಂ, ಎಲ್ಲ ಜಗತ್ತಿನ ಸ್ವಾಮಿಯಾಗಿದ್ದಾನೆ. ಹರಿಹಿ ಸರ್ವಂ ಹರತೀತಿ ಹರಿಹಿ, ಸರ್ವಂ ಆಹರತೀತಿ ಹರಿಹಿ, ಸರ್ವಂ ಪರಿಹರತೀತಿ ಹರಿಹಿ. ಏನು ಬೇಕಾದ್ರೂ ಮಾಡಬಲ್ಲ. ಅದಕ್ಕೆ ಹರಿ ಶಬ್ದಕ್ಕೆ ಅಷ್ಟು ಮಹತ್ವ ಇದೆ. ಆದರೆ ಏನು ಮಾಡ್ತಾನೆ ಗೊತ್ತಾ ಅವನು? ಕರ್ಮಾಣಿ ಕುರುತೆ, ಅನೇಕ ಕೆಲಸಗಳನ್ನು ಹೆಂಗೆ ಮಾಡ್ತಾನೆ ಅಂದರೆ ಯಾರಿಂದನೋ ಮಾಡಿಸ್ದಾಗ ಮಾಡೋದು, ಕಷ್ಟಪಟ್ಟು ಮಾಡಿದಾಗ ಮಾಡೋದು. ಜಲಹಂದನ್ನು 18 ಸರ್ತಿ ಅವನು ಬಂದರೆ ಒಂದು ಸರ್ತಿನೂ ಕೊಲ್ಲೋದಿಲ್ಲ. ಅವನನ್ನು ಸೋಲ್ಸೋದು ಓಡಿಸೋದು, ಕೊಲ್ಲೋದೇ ಇಲ್ಲ. ಯಾಕೆ? ದುರ್ಬಲ ಮಾಡಿದಾಗ ಮಾಡ್ತಾನೆ. ಜಲಹಂದ ಹಾಗೆ ತಿಳ್ಕೊಂಡ. ಇಷ್ಟು ಅರ್ಥ ಆಯ್ತು ನನಗೆ. ಕೆಟ್ಟದ್ದು ಸೋಲಿಸ್ಬಲ್ಲ, ಕೊಲ್ಲಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅವನು ಕಾಮನ್ ಸೆನ್ಸ್ ಇರಬೇಕಾಗಿತ್ತು ಅವನಿಗೆ. ಇದ್ದರೆ ಜಲಹಂದ ಯಾಕೆ ಆಗ್ತಿದ್ದ ಅವನು? ಕಾಮನ್ ಸೆನ್ಸ್ ಇದ್ದರೆ ಅಲ್ಲೇ ಅಲ್ಲ. ಅದರಿಂದ ಅವನು ಅರ್ಥ ಮಾಡ್ಕೊ, ಇಷ್ಟದ್ದು ಬಿಡ್ತಾನೆ ಅಂದಮೇಲೆ ಏನೋ ಉದ್ದೇಶ ಇವನಿಗಿದೆ, ಬೇರೆ ಏನೋ ಎಡೆ ಇಟ್ಕೊಂಡಿದ್ದಾನೆ. ಜನ ಅಂತ ಒಬ್ಬನೇ ಸೈನ್ಯನ ಪೂರ್ತಿ ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಒಬ್ಬನೇ ಉಳ್ಕೊಂಡಿರೋದು. ಸೈನ್ಯ ಸಮೇತ ಬಂದಾಗ ಸೋಲಿಸಿದ ಕೃಷ್ಣನಿಗೆ ಒಬ್ಬನ ಕೊಲ್ಲೋದು ಕಷ್ಟನಾ? ಇಲ್ಲ, ಅದು ತಪ್ಪು ತಿಳ್ಕೊ. ಅದಕ್ಕೆ ಮೂರ್ಖರು ಅಂತ ಕರೀತಾರೆ. ಕೀನಾಶ ಇವ ಕೀನಾಶ ಅಂದರೆ ದುರ್ಬಲ. ಒಬ್ಬ ಕೀನಾಶನಂತೆ, ಕೈಲಾಗದವನಂತೆ, ದುರ್ಬಲನಂತೆ ಕಾರ್ಯಗಳನ್ನು ಮಾಡ್ತಾನೆ, ಅದಲ್ಲ. ಈಶನ್ನಪಿ ಹಿ ದೇವೇಶಃ ಸರ್ವಸ್ಯ ಜಗತೋ ಹರಿಹಿ ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶೈವ ದುರ್ಬಲಃ ಆತ್ಮಾನಂ ವೇದ ಮುಗ್ಧೋಯಂ ದುಃಖೀ ಸೀತಾಂಚ ಮಾರ್ಗತೆ ಬದ್ಧಃ ಚಕ್ರಜಿತ ಇತ್ಯಾದಿ ಲೀಲೇಶ ಅಸುರಮೋಹಿನಿ. ರಾಮಾಯಣಕ್ಕೆ ರೆಫರೆನ್ಸ್ ಇದು. ಎಲ್ಲ ಸೀತಾಪರಿತ್ಯಾಗ ಇದು ಬಂತಲ್ಲ, ಅಗ್ನಿಪ್ರವೇಶ ಎಲ್ಲ ಮುಗಿದೋಯ್ತು. ಎಲ್ಲ ದೇವತೆಗಳು ಬರ್ತಾರೆ. ರಾಮಾನಿ ಯಾರು ಗೊತ್ತಾ? ಸಾಕ್ಷಾತ್ ನಾರಾಯಣ. ಈಗ ಯಾರು ಗೊತ್ತಾ? ಇದು ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ. ಈಕೆ ಯಾರು ಗೊತ್ತಾ? ಸಾಕ್ಷಾತ್ ಸೀತಾದೇವಿ. ನೀನು ನಮ್ಮ ಅನುಗ್ರಹಕ್ಕೆ ಅವತಾರ ಮಾಡಿರೋ ಅಂತ ರಾಮದೇವ್ ಹೇಳ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಆತ್ಮಾನಂ ಮಾನುಷಮ್ಮನ್ನೇ ರಾಮದೇವ್ರ ಮಾತು. ನಾನೊಬ್ಬ ಮನುಷ್ಯ ಅಂತ ಅಷ್ಟೇ ನನಗೆ ಗೊತ್ತು ಅಂತ ಹೇಳ್ತಾನೆ. ಅದಕ್ಕೆ ನೋಡಿ, ನಾತ್ಮಾನಂ ವೇದ. ಎಂಥ ಗ್ರಾಮ ಇವನು, ತನಗೆ ತಾನೇ ಗೊತ್ತಿಲ್ಲ, ನಮಗೇನು ಹೇಳ್ತಾನೆ ಅಂತ ಅನಿಸುತ್ತೆ. ಅಷ್ಟೆಲ್ಲ ಸ್ತೋತ್ರ ಮಾಡಿದ್ದಾರೆ ಅವರು.
ನಾನು ಮನುಷ್ಯ ಅಂತ ತಿಳ್ಕೊಂಡು ಅದೆಲ್ಲ ನಂಗೆ ಗೊತ್ತಿಲ್ಲ. ಅದಕ್ಕೆ ಉತ್ತರ ಕೊಡ್ತಾ ಅದೆಲ್ಲ ಯಾತಕ್ಕೆ ಅಸುರ ಮೋಹನಕ್ಕೋಸ್ಕರ ಹಾಗೆ ಮಾಡ್ತಾನೆ. ನಾತ್ಮಾನಂ ವೇದ ಮುಗ್ಧೋಯಂ, ಅದು ನಾತ್ಮಾನಂ ವೇದ ಒಂದು, ಅಯಂ ಮುಗ್ಧ ನನಗೇನೂ ಗೊತ್ತಿಲ್ಲ ಅಂತ ನಡ್ಕೋತಾರೆ. ಏನು ಗೊತ್ತಿಲ್ಲ ಎಲ್ಲ ಗೊತ್ತಿದೆ ಅಂತ ಹೇಳೋ ಕಾಲ ಇದು. ನನಗೇನೂ ಗೊತ್ತಿಲ್ಲ. ಅಯಂ ದುಃಖಿ, ಗೊತ್ತಾಯ್ತಾ? ಎಷ್ಟು ದುಃಖ ಪಡ್ತಾನೆ ರಾಮ ಅಂತ ಕೇಳಿದರೆ ತಮಾಷೆ ಮಾಡ್ತಾರೆ. ಒಂದು ಇದರ ಯಾವುದೋ ಒಂದು ಕಥೆಯಲ್ಲಿ ಬರೀತಾರೆ. ರಾಮದೇವ್ರು ಸೀತೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಅದನ್ನು ವೃಕ್ಷನ ಕೇಳು, ಅದನ್ನು ಕೇಳು, ಮರನ ಕೇಳು, ಗಿಡನ ಕೇಳು, ಆ ಪ್ರಾಣಿಗಳನ್ನು ಕೇಳು ಮಾಡ್ತಾ ಇರ್ತಾನೆ. ಆಗ ಪಾರ್ವತಿ ಪರಮೇಶ್ವರ ಮೇಲೆ ಹೋಗ್ತಾ ಇದ್ರಂತೆ. ಆ ಪಾರ್ವತಿ ನೋಡಿಲ್ಲದಂತೆ. ಭಾರಿ ಕಷ್ಟ ಆಗ್ತಾಯಿದೆ, ಎಷ್ಟು ಕಷ್ಟಪಡ್ತಾನೆ ರಾಮ ಈಗ, ನಾನು ನೋಡೋಕ್ಕಾಗೋದಿಲ್ಲ ಅಂದ್ರೆ. ಆಗ ರುದ್ರದೇವ್ರು ಹೇಳಿದ್ರಿಲ್ಲ, ರಾಮ ನಾಟಕ ಮಾಡ್ತಿದ್ದಾನೆ, ಏನು ಯೋಚನೆ ಮಾಡಬೇಡ, ಸುಮ್ಮನೆ ನಾಟಕ ಮಾಡ್ತಿದ್ದಾನೆ ಅಂತ ಅವ್ರು ಹೇಳಿದ್ರು. ತಕ್ಷಣ ಸೀತೆ ಇಲ್ಲ ಇಲ್ಲ ನನಗೆ ಭಾರಿ ದುಃಖ ಆಗ್ತಾಯಿದೆ, ಭಾಳ ಕಷ್ಟ ಆಗ್ತಾಯಿದೆ ಅಂತ ಹೇಳಿದಾಗ ನೀನೇ ಹೋಗ್ಬೇಕಾರೆ ಅಂತ ಹೇಳಿದ. ಆಗ ಸೀತಾ ವೇಷ ಹಾಕ್ಕೊಂಡು ಹೊಲ್ಲತ್ತು ಪಾರ್ವತಿ ದೇವಿ, ರಾಮನಿಗೆ ಸಮಾಧಾನ ಆಗಲಿ ಅಂತೇಳಿ. ತಕ್ಷಣ ರಾಮದೇವರು ಪಾರ್ವತಿ ಇಲ್ಲಿಯಾಗಿ ಬಂದಿ ಅಂತ ಕೇಳಿದಂತೆ. ಆಗ ತಕ್ಷಣ ವಾಪಸ್ ಹೋಗ್ಬಿಡ್ಲ. ತೇರಾಯ್ತು, ಅಲ್ಲಿ ರಾಮನಿಗೆ ಗೊತ್ತಿದೆ ಅಂತ ಆಯ್ತಲ್ಲ. ಈಗ ಅಲ್ಲಿ ಯಾರು ಪಾರ್ವತಿ ಎಲ್ಲ ರಾಮನಿಗೆ ಗೊತ್ತಿದೆ. ನಾನು ನಾಟಕ ಮಾಡ್ತಿದ್ರಿ ಮಧ್ಯೆ ಬರಬೇಡ ಅಂತ ಅರ್ಥ. ನಾಟಕದಲ್ಲಿ ಗೊಳೋ ತಡ್ತಿರ್ತಾರೆ, ಹೇಗೆ ಪರಿಯಲ್ಲಿ ನಿಂತಿರ್ತಾರೆ. ನಾವು ಬಂದೇ ಬಿಟ್ಟು ಅವಳು ಬೇಡ ಅಂತ ಬಂದುಬಿಟ್ರೆ ಏನು ಮಾಡಬೇಕಾಗ, ನಾಟಕ ಕೆಟ್ಟ ಹೋಗಿಬಿಡುತ್ತೆ. ಅದಕ್ಕೆ ಹಾಗೆಲ್ಲ ಬರಬಾರದು. ಯಾತಕ್ಕೆ ಮಾಡ್ತಾನೆ ಹಾಗೆ ಅಂದರೆ ಮುಗ್ಧನಂತೆ ಕಾಣ್ತಾನೆ, ದುಃಖಿ, ಭಾರಿ ದುಃಖ ಪಡ್ತಾ ಇದ್ದಾನೆ. ಸೀತಾಂಚ ಮಾರ್ಗತೆ, ಸೀತಾದೇವಿ ಎಲ್ಲಿದ್ದಾಳೆ ಅಂಥೇಳಿ ಗೊತ್ತಿಲ್ಲ. ಮಾರ್ಗತೆ ಅದೇನರ್ಥ? ಹುಡುಕ್ತಾ ಇದ್ದಾನೆ, ಸೀತಾ ಹುಡ್ಕೊಂಡು ನೋಡುತ್ತಾ ಇದ್ದಾನೆ. ಕಾಣದೆ ಹೋಗ್ಬಿಟ್ಟಾಗಾಯ್ತು. ಆಮೇಲೆ ಹನುಮಂತ ಸುದ್ದಿ ಕೊಡೋರು ಸೀತಾ ಬದುಕಿಡಿದ್ರೆ ಅದು ಕೂಡ ಗೊತ್ತಿಲ್ಲ ರಾಮನಿಗೆ. ಆ ಥರ ಎಲ್ಲಿದ್ದಾವೆ ಬದುಕಿರೋರು ಅದು ಕೂಡ ಗೊತ್ತಿಲ್ಲ. ಇದೆಲ್ಲ ನಾಟಕ ಮಾಡ್ತಾನೆ. ಯಾತಕ್ಕೆ? ನಾತ್ಮಾನಂ ವೇದ ಅಯಂ ಮುಗ್ಧ ಅಯಂ ದುಃಖಿ ಅಯಂ ಸೀತಾಂಚ ಮಾರ್ಗತೆ ಬದ್ಧ ಶಕ್ರಜಿತ. ಅವ್ನು ನಾಗಪಾಶ ಬಿಟ್ಬಿಟ್ಟ ಅವನು. ಯಾರೋ ಇಂದ್ರಜಿತ್ತು. ರಾಮದೇವ್ರು ಕಟ್ಕೊಂಡು ಕೂತ್ಬಿಡ್ತಾರೆ ಸುಮ್ಮನೆ. ಲಕ್ಷ್ಮಣ ಎಲ್ಲ ಕಟ್ಕೊಂಡಾಗ ಕಾಣಿಸ್ತಾ ಇದೆ. ಬದ್ಧ ಶಕ್ರಜಿತ, ಶಕ್ರ ಅಂದರೆ ಇಂದ್ರ, ಶಕ್ರಜಿತ್ ಇಂದ್ರಜಿತ್, ಇಂದ್ರಜಿತ್ತಿಂದ ಬಂಧಿತನಾದ. ಇವೆಲ್ಲ ಏನಿವು? ಇತ್ಯಾದಿ ಲೀಲೈಷ ಅಸುರ ಮೋಹಿನಿ, ಅಸುರರನ್ನು ಮೋಹನಗೊಳಿಸೋದಕ್ಕೋಸ್ಕರ ಮಾಡಿರತಕ್ಕಂತಹ ಲೀಲಾ, ಲೋಕವತ್ತು ಲೀಲಾ ಕೈವಲ್ಯಂ ಬ್ರಹ್ಮಸೂತ್ರ. ಅದಕ್ಕೆ ಗೊತ್ತಾಯ್ತಾ? ಹಾಗೆ ಮಾಡ್ತಾ ಇದ್ದಾನೆ. ಯಾತಕ್ಕೆ ಹಾಗೆ ಮಾಡಿದ ಕಾರಣ ಕೊಡ್ತಾರೆ. ಮೊದಲೇ ಸರ್ತಿ ರಾಮದೇವರು ಇಂದ್ರಜಿತ್ ಬಾಣ ಸರ್ಪಾಸ್ತ್ರ ಬಿಟ್ಟಾಗ, ನಾಗಾಸ್ತ್ರ ಬಿಟ್ಟಾಗ ಬಿಡಿಸ್ಕೊಳ್ಳಿಲ್ಲ. ಯಾಕೆ? ಗರುಡನೇ ಮಾತು, ಗರುಡ ಕೇಳ್ಕೊಂಡಿದ್ದ. ಎಲ್ಲ ಅವತಾರ ಮಾಡ್ತಾಯಿರೋ ದೇವತೆಗಳು ನನಗೆ ಅವತಾರ ಮಾಡಾಗೇ ಇಲ್ಲ, ನಾನೀಗ ನನಗೆ ಸೇವೆಗೆ ಅವಕಾಶ ಕೊಟ್ಟು ಇಲ್ದಾಗಾಯಿತು ಅಂತೇಳಿ ಯೋಚನೆ ಮಾಡಬೇಡ. ಇಂದ್ರಜಿತ್ ಬಂದು ಕಟ್ತಾನೆ. ಆಗ ನಾನು ಬಿಡಿಸೋದಿಲ್ಲ, ಹನುಮಂತ ಬಿಡಿಸೋದಿಲ್ಲ, ಲಕ್ಷ್ಮಣನೂ ಬಿಡಿಸೋದಿಲ್ಲ, ನೀನು ಬಂದು ನೀನು ಬಾ, ನೀನು ಬರ್ತಾ ಸರ್ಪಾಸ್ತ್ರ ಹೋಗಿಬಿಡುತ್ತೆ, ಅದೇ ನಿನ್ನ ಸೇವೆ ಅಂತ ಹೇಳಿರ್ತಾನೆ. ಅದಕ್ಕೆ ಹಾಗಿತ್ತ. ಎಂದೋ ರಾಮಾಯಣ ನಡೆದಿರೋದು, ಮತ್ತೆ ಹೇಳ್ಬಿಟ್ಟಿದ್ದಾರೆ ಎಲ್ಲ ಕೂಡ ನೀನು ಯಾವ ರೀತಿ ಮಾಡಬೇಕು ಅಂತ. ಎರಡನೇ ಸರ್ತಿ ತಾನು ಮತ್ತೆ ಹಾಗೆ ಮಾಡಲಿಲ್ಲ. ಯಾರು ಕಳಿಸಿದ್ದಾಗ ಹನುಮಂತನ ಕಳಿಸಿದ್ದು. ಮೂರನೇ ಸರ್ತಿ ತಾನೇ ಮಾಡ್ತಾನೆ. ಮತ್ತೆ ಮಾಡಿದ್ದೆರಡು ನಾಟಕ ಅಂತ ಆಯ್ತಲ್ಲ. ಇನ್ನೊಬ್ರು ಯಾರು ಸಿಗಲಿಲ್ಲ ಅಂತ ನೋಡೋದಿಲ್ಲ. ಗರುಡ ಅಲ್ಲಿಂದ ಬಂದು ಮಾಡಬೇಕಾಯ್ತು, ಹನುಮಂತ ಸಂಜೀವನ ತರಬೇಕಾಯ್ತು. ಲೋಕದೃಷ್ಟಿಯಲ್ಲಿ ಅಷ್ಟು ಮಾಡಿದರು ಅವರು. ರಾಮದೇವ್ರು ಏನು ಮಾಡ್ತಾರೆ, ನನಗೆ ಯಾರೂ ಬೇಕಾಗಿಲ್ಲ ಬಾ ಅಂತ ಹೇಳಿಬಿಟ್ಟು ಬಾಣ ಹಿಡ್ಕೋತಾರೆ. ಆಗ ನೋಡಿದ ತಕ್ಷಣ ಇದನ್ನು ಗಾಬರಿ ಆಯಿತು ಅವನಿಗೆ. ಅವನೇನು ವಿದ್ಯೆ ಇತ್ತು ಅವನಿಗೆ ಬಂದು ಬೆಲ್ಲ ಹೇಳ್ತಾರೆ. ಇಂದ್ರಜಿತ್ತನಿಗೆ ಅದೃಶ್ಯನಾಗಿರೋ ವಿದ್ಯೆ ಇತ್ತು, ಯಾರ ಕಣ್ಣಿಗೂ ಕಾಣೋದಿಲ್ಲ ಅಂತ ಹೊರ ತೊಗೊಂಡ್ಬಿಟ್ಟಿದ್ದ. ಬ್ರಹ್ಮದೇವ್ರು ಹೊರ ಕೊಟ್ಟಿದ್ದರು. ಅದಕ್ಕೆ ಹಾರಾಡ್ತಾ ಇದ್ದ. ಇವ್ರೇನು ಮಾಡಿದ್ರು ಗೊತ್ತಾ? ಈಗ ಸೀದಾ ಗುರಿ ಇಟ್ಟರು, ಕರೆಕ್ಟಾಗಿ ಅವನು ಎದೆಗಿದೆ. ಓ ಬೈ ಚಾನ್ಸ್ ಮತ್ತೆ ಮೂವ್ ಆದ, ಹಾಗೆ ಮೂವ್ ಆದ ರಾಮದೇವ್ರ ಬಾಣ. ಓ ನೋಡಿಬಿಟ್ಟ ಅಂತ ಓಡೋಗ್ಬಿಡ್ತಾರೆ. ಮೊದಲೆರಡು ಸತ್ತು ಮೋಸ ಹೋಗಿದ್ದು ಗೊತ್ತಾಯ್ತು. ಈಗ ಅದು ರಾಮದೇವ್ರು ತೋರಿಸ್ತಾರೆ. ಈಗ ನಮಗೇನು ಅನಿಸುತ್ತೆ ಗೊತ್ತಾ? ಬೇರೆ ಮಾಡೋರು ಲೀಲೆ ಅಂತೀರಿ, ನಾವು ಮಾಡಿದರೆ ಬೈತೀರಿ. ನಮ್ಮದು ಲೀಲೆ ಆಯ್ತು ಆಯ್ತು ತಿಳ್ಕೊಂಬಿಡಬಾರ್ದು ಅಂದರೆ ಅದಕ್ಕೆ ಹೇಳ್ತಾರೆ. ನಮಗೆ ಗೋಳಾಡ್ತು ಇದೇ ಲೀಲೆ ಬಂತಿಲ್ಲಿ. ಅದು ರಾಮದೇವ್ರು ಮಾಡಿ ತೋರಿಸ್ತಾರೆ. ಅದು ಮೊದಲು ಇದ್ದಿದ್ದೆ, ಸುಮ್ಮನೆ ಇದ್ದಿದ್ದೆ, ಅದಕ್ಕೆ ಪರ್ಪಸ್ ಇದೆ, ಎರಡು ಪರ್ಪಸ್ ಇದೆ. ಇದು ಅರ್ಥ ಮಾಡ್ಕೊಂಡವರಿಗೆ ಅಸುರ ಮೋಹನ ಆಗೋದಿಲ್ಲ. ಯಾತಕ್ಕೆ? ವಿಷಯ ಗೊತ್ತಿದೆ ಅವ್ರಿಗೆ. ಗೊತ್ತಿಲ್ಲದವ್ರು ಏನು ತಿಳ್ಕೊಂಡ್ಬಿಡ್ತಾರೆ? ಮೋಹನ. ಅದೇ ರೀತಿ ಇಲ್ಲಿ ಅಸುರ ಮೋಹನ ಮಾಡಿ ಅವರಿಗೆ ಏನು, ಓ ರಾಮ ಎರಡು ಸರ್ತೆ ಗೊತ್ತಾಗಲಿಲ್ಲ, ಮೂರನೇ ಸರ್ತಿ ಗೊತ್ತಾಯಿತು, ಇನ್ನೊಂದು ಸರ್ತಿ ಮತ್ತೆ ಗೊತ್ತಾಗಲಿಕ್ಕಿಲ್ಲ ಅಂತ ಮತ್ತೆ ಬಂದ ಸತ್ತು. ದೇವ್ರ ಬಗ್ಗೆ ಶಕ್ತಿ ಅಂತ ಅರ್ಥ ಮಾಡ್ಕೊಂಡು ಅಶಕ್ತಿ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹೌದು. ಹಾಂ ಹೌದು. ದೇವ್ರ ಬಂದು ಬ್ರಹ್ಮದೇವ್ರು ಯಾರೇ ಕೇಳ್ತಾರೆ. ಈಗ ರಾಜ್ಯಪಾಲ ಸ್ಯಾಂಕ್ಷನ್ ಮಾಡಿದ್ರು, ಪ್ರೆಸಿಡೆಂಟ್ ಕ್ಯಾನ್ಸಲ್ ಮಾಡ್ದ, ಅದಕ್ಕೇನು ಮಾಡೋಕ್ಕೆ? ಇಲ್ಲ, ತೋರಿಸ್ತಾನೆ ಭಕ್ತರನ್ನು. ಯಾತಕ್ಕೆ ಭಕ್ತರು ಅಂತ ಹೇಳೋದಕ್ಕೋಸ್ಕರ ನಾಟಕ ಮಾಡ್ತಾನೆ. ತಾನು ಶಕ್ತಿ ಅಂತ ತೋರಿಸೋಕೆ ಅದೊಂದು ಪ್ರಶ್ನೆ ಕೇಳ್ತೀರಿ. ಇವರೆಲ್ಲರಿಗೂ ವರ ಇರೋದಿಲ್ಲ, ಹೊಸರಿಗೆ ಏನಂತ ವರ ಇತ್ತು? ಅವಧ್ಯರಾಗಲಿ ಅಂತೇಳಿ. ರಾಮದೇವ್ರು ಕೊಲ್ಲಿಲ್ಲ. ಹಾಗಿದ್ರೆ ಎಷ್ಟೊತ್ತು ಬ್ರೇಕ್ ಮಾಡಿದ್ದಾರೆ ರಾಮದೇವರು?
ಲೆಕ್ಕನೇ ಇಲ್ಲ. ಬ್ರೇಕ್ ಮಾಡಿದ ಉದ್ದೇಶ ತಾನು ಸ್ವತಂತ್ರ ಅಂತ ತೋರಿಸ್ಲಿಕ್ಕೆ, ಅವ್ರನ್ನ ಅನುಸರಿಸಿದ್ದು ಅವ್ರ ಭಕ್ತರು ಅವ್ರ ಕೈ ಬಿಡೋದಿಲ್ಲ ಅಂತ ತೋರಿಸ್ಲಿಕ್ಕೆ. ಇದು ಆಯಿತು ಅದು ಆಯಿತು. ಎಲ್ಲ ಕಾಲಕ್ಕೆ ಹಾಗೆ ಮಾಡಿಬಿಟ್ರೆ ಡಿಪೆಂಡೆನ್ಸ್ ಬಂದುಬಿಡುತ್ತೆ. ಒಂದು ಸರ್ತಿನೂ ಮಾಡದೆ ಹೋದರೆ ಜನ ಗೊತ್ತಾಗೋದಿಲ್ಲ. ಅದಕ್ಕೆ ಎರಡನ್ನೂ ಮಾಡ್ತಾನೆ. ಆದ್ದರಿಂದ ಭಕ್ತರ ಮಾತ್ರ ನಡೆಸ್ತಾನೆ. ಅದು ನಡೆಸಬೇಕಾದ ಬೈಂಡಿಂಗ್ ಏನಿಲ್ಲ ದೇವರಿಗೆ. ಆ ಭಕ್ತರಿಗೂ ಕೂಡ ಏನೋ ಗೊತ್ತು ಅವರಿಗೆ, ನನ್ನ ಮಾತನ್ನು ನಡೆಸ್ತಾ ಪ್ರೀತಿಯಿಂದ ಅಂತ ಗೊತ್ತೇ ಹೊರತು ಭಸ್ಮಾಸುರ ಇದ್ದಾನೆ, ವರ ಕೊಟ್ಟರು, ತನ್ವೆ ಕೈ ಇಡ್ತೇನೆ ಅಂತ ಬಂದ ಲೀಲ ಇಲ್ಲ ಅಲ್ಲಿ ಫಜಿತ ಆಗಿತ್ತು. ಅವ್ರಿಗೆ ಏನು ಮಾಡಿದ್ರು ಅವರು ಓಳಕ್ಕೆ ಶುರು ಮಾಡಿದರು. ಆದರೆ ದೇವರಿಗೆ ಅದು ಹೆಸರು ತಾನೇ ಅಡ್ಡ ಬಂದೇ ನಿಂತ್ಕೊಂಡು ಅವನ ಕೆಡಿಸ್ಕೊ ನಾಶ ಮಾಡಿಬಿಟ್ಟ. ತನ್ನ ವರನ್ನು ತಾನು ಬ್ರೇಕ್. ಹಗೆಗಳಿಗೆ ವರ ವೀವರಿಬ್ಬರು ತೆಗೆ ಬ್ರಹ್ಮದೇವರು ವರ ಕೊಟ್ಟು ವರನ್ನು ಏನು ಮಾಡ್ತಾರೆ ಅವರು ವಿತರಣೆ ಮಾಡಿಕೊಳ್ಳೋಕೆ ಬ್ರಹ್ಮದೇವರಿಗೆ ಇಷ್ಟೂ ಆಗಲಿಲ್ಲ, ರುದ್ರದೇವರಿಗೆ ಆಗಲೇ ಇಲ್ಲ. ಗೊತ್ತಾಯ್ತಾ? ಆ ದೇವರೇ ಗೊತ್ತಾಗಲಿಲ್ಲ, ಅವ್ರಿಗೆ ಕೊಡಲಾಗಲಿಲ್ಲ. ನಾತ್ಮಾನಂ ವೇದ ಮುಗ್ಧೋಯಂ ದುಃಖಿ ಸೀತಾಂಚ ಮಾರ್ಗತೆ ಬದ್ಧಶ್ಚಕ್ರ. ಇದೆಲ್ಲ ಇಷ್ಟು ಓದಿದಾಗ ಏನಾಯ್ತು ನಮಗೀಗ? ಎಷ್ಟೋ ವಿಷಯ ರಾಮಾಯಣ ಅರ್ಥ ಆಗೋಯ್ತು ಈಗಾಗಲೇ. ಇದೆಲ್ಲ ಮತ್ತೆ ಅದು ಮಾಡ್ತಾ ಹಿಂಟ್ ಮಾಡಿಬಿಡ್ತಾರೆ ಅಷ್ಟೇ. ಇಲ್ಲ ಕೊಟೇಶನ್ ಕೊಟ್ಟಿರೋದ್ರಿಂದ ಕೊಟೇಶನ್ ಕೊಡೋದಿಲ್ಲ. ಇಲ್ಲಿ ಹಿಂದೆ ಕೊಟ್ಟಿದ್ದು ಆಗಿದೆ ಈಗಾಗಲೇ, ಅದು ಸಾರಾಂಶ ಬಂದು ಹೋಗ್ಬಿಡ್ತಾರೆ. ಇವೆಲ್ಲ ಇಷ್ಟು ಎರಡು ಅಧ್ಯಾಯ ಸರಿಯಾಗಿ ಓದಿಬಿಟ್ರೆ ಇಡೀ ತಾತ್ಪರ್ಯಕ್ಕೆ ಫೌಂಡೇಶನ್ ಇದೆ. ಇದು ಗೊತ್ತಿಲ್ಲದೆ ಹೋಗಿ ಕೆಲವು ಸುಮಾರು ಜನ ತಾತ್ಪರ್ಯ ಮೊದಲೇ ಶುರು ಮಾಡೋದೇ ಇಲ್ಲ. ಹೇಗೆ ಶುರು ಮಾಡ್ತಾರೆ ಗೊತ್ತಾ? ಅವರು ನಾಲ್ಕನೇದು ಯಾವುದೋ ಶುರು ಮಾಡಿಬಿಡ್ತಾರೆ. ಅವ್ರು ಏನಿಲ್ಲ, ಬೇಸಿಸೇ ಇಲ್ಲ. ಇವೆಲ್ಲ ಪ್ರತಿಸರಿ ಪ್ರಶ್ನೆ ಕೇಳ್ತಾ ಕೊಡ್ತಾರೆ, ಉತ್ತರ ಕೊಡ್ತಾ ಕೊಡಬೇಕು. ಇವಿಷ್ಟು ಹೇಳಿದ ಮೇಲೆ ಏನಾಗುತ್ತಾಗ ಮುಂದಿನ ಯಾವ್ದು ಹೇಳಿದ್ರು ತಕ್ಷಣ ಅರ್ಥ ಆಗಬೇಕು. ಅರ್ಥ ಆಗಲಿದ್ರೆ ಓದಿಲ್ಲ ಅಂತ ಅರ್ಥ, ಇದು ಮರ್ತು ಬಿಟ್ಟಿದ್ದಾರೆ ಅಂತ ಅರ್ಥ. ಬದ್ಧ ಚಕ್ರಜಿತ ಇತ್ಯಾದಿ ಲೀಲೈಷ ಅಸುರಮೋಹಿನಿ ಮುಹ್ಯತೆ ಶಸ್ತ್ರಪಾತೇನ ಭಿನ್ನತ್ವ ಕೃಧಿರಸ್ರವ ಅಜಾನನ್ ಪೃಚ್ಛತಿ ಸ್ಮ ಅನ್ಯಾನ್ ತನುಂ ತ್ಯಕ್ತಾದಿಮಂ ಗತಃ. ಇನ್ನೂ ಕೆಲವು ಲೀಲೆಗಳು. ಮುಹ್ಯತೆ ಶಸ್ತ್ರಪಾತೇನ, ಈ ಇವನೇನು ಮಾಡ್ತಾನೆ ಗೊತ್ತಾ? ನರಕಾಸುರ ಒಂದು ಇನ್ನು ಬಯಸಿತಾನೆ ರಾಮದೇವರ ಮೇಲೆ, ಕೃಷ್ಣನ ಮೇಲೆ. ಕೃಷ್ಣ ಏನು ಮಾಡ್ತಾನೆ? ಹಾಗೆ ಮೂರ್ಛೆ ಬಂದಾಗ ಮಾಡ್ತಾನೆ. ಅದು ನೋಡಿ, ಮುಹ್ಯತೆ ಶಸ್ತ್ರಪಾತೇನ ನರಕಾಸುರ ಕಥೆಯಲ್ಲಿ ಮುಂದೆ ಬರುತ್ತದೆ. ಆಗ ಸತ್ಯಭಾಮದೇವಿ ಯುದ್ಧ ಮಾಡ್ತಾರೆ. ಆಗ ಹಬ್ಬ ಎದ್ದೆ ಅಂತ ಕೃಷ್ಣ ಹೇಳ್ತಾನಾಗ. ಗೊತ್ತಾಯ್ತಾ? ನೆಕ್ಸ್ಟ್ ಕೊಂದು ಹಾಕ್ಬಿಡ್ತಾನೆ ತಕ್ಷಣ. ಇದರಲ್ಲಿ ಯಾವ ತಪ್ಪು ಕಾಣ್ದ? ಬ್ರಹ್ಮದೇವರ ವರದಿಂದ ಹೊಡೆದಿದ್ದ, ಬ್ರಹ್ಮದೇವರು ಸತ್ಯ ಮಾಡೋಕ್ಕೋಸ್ಕರ ಹಾಗೆ ಮಾಡ್ದ, ಆಮೇಲೆ ಕೊಂದು ಹಾಕಿಬಿಟ್ಟ. ಅದು ಅಲ್ಲಿ ರೆಫರೆನ್ಸ್ ಇದು. ಮುಹ್ಯತೆ ಶಸ್ತ್ರಪಾತೇನ ಭಿನ್ನತ್ವಕ್. ಬಾಣ ಹೊಡೆದ್ರು ಭೀಷ್ಮರು, ಹಣೆಯಿಂದ ರಕ್ತ ಬರ್ತಾ ಇದೆ ಕೃಷ್ಣನ ಹಣೆಯಿಂದ. ಭಿನ್ನತ್ವಕ್. ತ್ವಕ್ ಅಂದ್ರೇನು? ಚರ್ಮ. ಚರ್ಮ, ಅದಕ್ಕೇನೆ ತ್ವಕ್. ಈ ತ್ವಕ್ಕಂತೂ ಮಾಡ್ತಾರಲ್ಲ, ಅದರಿಂದ ತ್ವಕ್ಕಂತ ಹೆಸರು ಬಂದಿರೋದು. ತ್ವಕ್ಕಂದ್ರೆ ಏನು ಗೊತ್ತಾ? ತೊಗಟೆ ಸಮೇತ ಮಾಡ್ತಾರೆ. ಹುಣಸೆ ಹಣ್ಣು ತೊಗಟೆ ಸಮೇತ ಅಲ್ಲ, ತೊಗಟೆ ತೆಗಿತಾರೆ. ಆ ಹುಣಸೆಕಾಯ್ದು ಏನು ಮಾಡ್ತಾರೆ? ಅದನ್ನು ಅದು ಚರ್ಮದ ಸಮೇತ ಬೇರೆ ತೊಕ್ಕಿನ ಸಮೇತ ಕೊಟ್ಟರೆ ತೊಕ್ಕು ಅಂತ ಹೆಸರು ಆಯ್ತು ಅದಕ್ಕೆ. ಅದು ತೆಗೆದುಬಿಟ್ರೆ ಹೋಗ್ತಾ ಏನಿಲ್ಲ ಅದ್ರಾಗೆ, ಅದು ಸಮೇತ ಕೊಟ್ಟು ಭಾರಿ ಬಲ್ತು ಬಿಟ್ಟರೆ ಬರೋದಿಲ್ಲ. ಆ ಸ್ಟೇಜಲ್ಲಿ ಇರಬೇಕು. ಅದು ವರ್ಷಕ್ಕೂ ಚೆನ್ನಾಗಿರುತ್ತೆ, ಅದು ಟೇಸ್ಟ್ ಬೇರೆ ಇರುತ್ತೆ. ಅದಕ್ಕೆ ತ್ವಕ್ ಅಂತ ಕರೆಯೋದು. ತ್ವಕ್ ಭಿನ್ನ ತ್ವಕ್, ಚರ್ಮ ಸೀಳಿದವನು ಅಂತ ಅನಿಸ್ತು. ಅಲ್ಲ, ರಕ್ತ ಬರ್ತಾ ಇದೆ, ರುಧಿರಸ್ರವ. ರುಧಿರ ಅಂದರೆ ರಕ್ತ, ರಕ್ತ ಸುರಿತಾ ಇದೆ. ಎಲ್ಲ ಏನದು? ಫಸ್ಟ್ ಕ್ಲಾಸ್ ನಾಟಕ ಅದು. ಇದೇ ಸಿನಿಮಾ ನಾಟಕದಲ್ಲಿ ಅವ್ನು ರಕ್ತ ಬಿದ್ದಿರ್ತಾರೆ, ಶೂಟಿಂಗ್ ಆದ ತಕ್ಷಣ ಎತ್ಕೊತ್ಕೊಂಡ್ಬಿಡ್ತಾನೆ. ಹಾಗೆ ಶೂಟಿಂಗ್ ಆದವ್ರು ಮರಿಗಿರ್ತಾರೆ, ಆಯ್ತಾ ಅಂತ ಕೇಳ್ಕೊತ ಅವ್ನು ನೋಡಿ ರಕ್ತ. ಆಮೇಲೆ ಏನಿಲ್ಲ, ರಕ್ತ ಅಲ್ಲ ಬಣ್ಣಲ್ಲ, ಏನದು? ನೋಡೋರಿಗೆ ಆ್ಯಕ್ಚುಲಿ ರಕ್ತ ಕಂಡಕ್ಕೆ ಕಾಣಿಸ್ತದೆ. ಕಲರ್ ಸಿನಿಮಾ ನೋಡ್ಬಿಟ್ರೆ ಏನು ಅನಿಸುತ್ತದ? ಬ್ಲಡ್. ಅದು ಅಲ್ಲೇ ಅಲ್ಲ, ಬ್ಲಡ್ ಒಂದು ಹನಿ ಕೂಡ ಇಲ್ಲ. ಅಷ್ಟು ಬ್ಲಡ್ ಅಲ್ಲಲ್ಲ, ಏನಲ್ಲ, ಒಂದು ಹನಿ ಕೂಡ ಬ್ಲಡ್ ಇಲ್ಲ ಅದರೊಳಗೆ. ನೋಡೋರಿಗೆ ಏನು ಕಾಣಿಸುತ್ತೆ? ಪೂರ್ತಿ ಬ್ಲಡ್ ಕಂಡಕ್ಕೆ ಕಾಣಿಸುತ್ತೆ. ಅದೇ ನಾಟಕ. ಈ ನಾಟಕ ನೋಡ್ತೀರಾ? ನಿಜವಾದ ನಾಟಕ ತೋರಿಸಿ. ಪರಮಾತ್ಮ ಫಸ್ಟ್ ನಾಟಕ ಆಡಿದ್ದು ದೇವರು. ಇವ್ರು ನಾಟಕ ಆಡೋದೇನು? ದುಡ್ಡಿನ ನಾಟಕ ಆಡ್ತಾರೆ, ಲೀಲೆಗೋಸ್ಕರ ಆಡಿದ. ಎಲ್ಲ ನಾಟಕ ಆಡೋಕ್ಕೆ ಬರೋದಿಲ್ಲ ಇವ್ರಿಗೆ, ಸ್ವಲ್ಪ ಆಡ್ತಾರೆ ಅಷ್ಟೇ. ಬದ್ಧ ಚಕ್ರಜಿತ ಭಿನ್ನತ್ವಕ್ಕೆ ರುಧಿರಸ್ರವ ಅಜಾನನ್ ಪೃಚ್ಛತಿ ಸ್ಮ ಅನ್ಯಾನ್. ಇಲ್ಲೂ ಹಾಗೇನೆ ಕೃಷ್ಣ ಬರ್ತಿರ್ತಾನೆ ದಾರಿಯಲ್ಲಿ. ಪರಶುರಾಮ ದೇವರು ಬರ್ತಾರೆ, ಕೃಷ್ಣ ಅವರು ಓಡ್ಕೊತೋ ಬರ್ತಾರೆ. ಜಲಸಂಧ ಬಂದಾಗ ಪರಶುರಾಮ ದೇವರು ಸಿಗ್ತಾರೆ. ಆಗ ಕೃಷ್ಣ ಏನು ಕೃಷ್ಣ ಓಡ್ತಾ ಇದ್ದಿ ಅಂತ ಅವ್ರು ಕೇಳ್ತಾರೆ. ಕೃಷ್ಣ ಫಜಿತಿಯಾಗಿ ಜಲಸಂಧ ಬಂದುಬಿಟ್ಟಿದ್ದಾನೆ, ನನಗೆ ಒಳ್ಳೆ ಸೇಫ್ ಜಾಗ ಬೇಕಾಗಿದೆ, ಯಾವುದಾದ್ರು ಸೇಫ್ ಜಾಗ ಹೇಳ್ತೀರಾ ಅಂತ ಕೇಳ್ತಾರೆ. ಹಾಗಿದ್ರೆ ಗೋಮಾಂತ ಪರ್ವತಕ್ಕೂ ಸೇಫ್ ಜಾಗ ಅಂತ ಹೇಳ್ತಾರೆ. ತಾನೇ ಪರಶುರಾಮ, ತಾನೇ ಕೃಷ್ಣ. ಅದಕ್ಕೆ ಪೃಚ್ಛತಿ ಸ್ಮ ಅನ್ಯಾನ್ ಪೃಚ್ಛತಿ ಸ್ಮ, ತನಗೇನು ಗೊತ್ತಿಲ್ಲ ಎಂಬ ಕೇಳ್ತಾನೆ. ಅದೇ ರೀತಿಯಲ್ಲಿ ಸೀತಾ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಅದೇ ರೀತಿ ಎಷ್ಟೋ ಸರ್ತಿ ಯಾರು ಗೊತ್ತಿಲ್ಲ ಎಂಬ ಕೇಳ್ತಾನೆ. ಅಜಾನನ್ ಪೃಚ್ಛತಿ ಸ್ಮ ಅನ್ಯಾನ್. ಪಾಂಡವರು ಹೇಳ್ತಾನೆ, ನಾನೇನಾದರೂ ಆ ದ್ಯೂತದ ಕಾಲಕ್ಕೆ ಇದ್ದುಬಿಟ್ಟಿದ್ರೆ ಕಥೆನೇ ಬೇರೆ ಆಗ್ತಿತ್ತು ಅಂತ ಹೇಳ್ತಾನೆ. ನಂಗೆ ಗೊತ್ತಾಗದೇ ಹೋಯ್ತು, ಗೊತ್ತಾಗದೇ ಹೋಯ್ತು. ಅದು ನೋಡೋಕೆ ಹೇಳಿಸು, ಪಾಪ ದೇವರಿಗೂ ಪ್ರಾಬ್ಲಮ್ ಬರುತ್ತೆ, ಹಾಗಾಗಿ ಗೊತ್ತಾಗಲೇ ಇಲ್ಲ. ನಮಗನ್ಸುತ್ತೆ ನಾವು ಪ್ರಾರ್ಥನೆ ಮಾಡೋದು ಗೊತ್ತಾಗುತ್ತಲ್ಲೋ ದೇವ್ರಿಗೆ. ಆಗಿದ್ದರೆ ಎಲ್ಲ ಡೌಟ್ ಕ್ರಿಯೇಟ್ ಮಾಡ್ತಾರೆ. ಇಷ್ಟು ಕೃಷ್ಣನ ಉದ್ದೇಶ ಏನಿತ್ತಾಗ?
ಅದೆಲ್ಲ ಮುಂದೆ ಆಗಬೇಕಾಗಿತ್ತು ಮಾಡಿದ. ಕತೆ ಹೇಳೋದು ಮಾತ್ರ ಎಲ್ಲೋ ಬ್ಯುಸಿಯಾಗಿಬಿಟ್ಟೆ, ನಂಗೆ ನೋಡೋಕ್ಕೆ ಆಗಲಿಲ್ಲ, ವೆರಿ ಸಾರಿಯ ಬರಿತೆ ಮಾತಾಡ್ತಾರೆ. ಪೃಚ್ಛತಿ ಸ್ಮ ಅನ್ಯಾನ್ ತನುಂ ತ್ಯಕ್ತ್ವಾ ದಿವಂಗತಃ. ರಾಮದೇವರು ನಿಜವಾಗ್ಲು ಮಾಡಿದ್ದೇನೋ, ಎಲ್ಲನ ಕರ್ಕೊಂಡು ಹೊರಟ್ರು. ಗೊತ್ತಾಯ್ತಾ? ಇವರೆಲ್ಲ ಕತೆ ಬರೆಯೋರು ಬರ್ತಾರೆ, ರಾಮದೇವ್ರು ಧೈರ್ಯ ಮಾಡಿ ಸೂಸೈಡ್ ಮಾಡ್ಕೊಬಿಟ್ರು ಅಂತೇಳಿ. ಬಾರಮಾಡಿ ಸರಿಗೆ ಓದಿಲ್ಲ, ಹೋದರು ರಾಮದೇವರು. ಹಾಗೆ ಸೀದಾ ಮೇಲೆ ಹೋಗಿಬಿಡ್ತಾರೆ. ಉಳಿದವರೆಲ್ಲ ಅದನ್ನು ಮುಳುಗ್ತಾರೆ. ರಾಮ ಸೀತೆಯರು ಮಾತ್ರ ಹಾಗೆ ಮೇಲೆ ಹೋಗೋದು, ಉಳಿದವರೆಲ್ಲ ಮುಳುಗಿಬಿಟ್ಟು ದೇಹ ಬಿಟ್ಟು ಹೋಗ್ತಾರೆ. ವಾಲ್ಮೀಕಿಯೇ ಬರೀತಾರೆ ಇದನ್ನು, ಯಾರೋ ಓದಲ್ಲ. ದೇಹ ಮುಳುಗಿ ಹೋಗ್ಬಿಟ್ಟ ಅಂತ ಹೇಳ್ತಾರೆ. ದೇಹ ಬಿಟ್ಟು ಬಿಟ್ಟ. ಕೃಷ್ಣ ದೇಹ ಬಿಟ್ಟು ಹೋದ. ಬಿಟ್ಟು ದೇಹ ಅರ್ಜುನ ಏನು ಮಾಡ್ದ? ದಹನ ಮಾಡ್ದ. ನೀವು ಪ್ರವಾಸಕ್ಕೆ ಹೋದ್ರೆ ತೋರಿಸ್ತಾರೆ, ದೇಹೋತ್ಸರ್ಗ ತೀರ್ಥ ಅಂತ ಒಂದು ಜಾಗ. ಅಲ್ಲೇ ಕೃಷ್ಣನ ಮೃತದೇಹವನ್ನು ಅರ್ಜುನ ದಹನ ಮಾಡ್ದ ಅಂತ ತೋರಿಸ್ತಾರೆ. ಅಲ್ಲ, ಅದು ಕೃತಕ ದೇಹ, ಅದು ನಿಜವಾದ ಮೃತದೇಹ ಅಲ್ಲ, ಕೃತಕ ದೇಹ. ಇವೆಲ್ಲ ಮೇನಿವೆಲ್ಲ ಎಲ್ಲ ಲೀಲೆ ಇಟ್ಟ ಅಸುರ ಮೋಹಿನಿ, ಅಸುರ ಮೋಹನಕ್ಕೋಸ್ಕರ ಮಾಡಿದ ಲೀಲೆಗಳು. ಇದೆಲ್ಲ ಯಾತಕ್ಕೆ ಹೇಳಬೇಕಾಯ್ತು? ನಾರಾಯಣ ಗುಣಪೂರ್ಣ ಅಂತೀರಿ, ದೋಷ ದೂರ ಅಂತೀರಿ, ಮೂಲರೂಪ ಅವತಾರಕ್ಕೂ ಭೇದ ಅಲ್ಲ ಅಂತೀರಿ, ಭೇದ ಇಲ್ಲ ಅಂತೀರಿ. ಹಾಗಿದ್ರೆ ಕೃಷ್ಣನೇ ನಾರಾಯಣ ಅಂತಾಯಿತು. ಇಂಥ ಕೃಷ್ಣ ದೇಹ ಬಿಟ್ಟ ಅಂದಮೇಲೆ ಅವನಿಗೆ ದೋಷ ಇದೆ ಅಂತ ಆಯ್ತಲ್ಲ, ಗುಣಪೂರ್ಣ ತಲೆ ಬಂತು. ಅದೆಲ್ಲದು ಉತ್ತರ. ಈಗ ಆ ಉತ್ತರ ಸಿಗದೆ ಹೋದ್ರೆ ನಮಗೇನಾಗ್ತಿತ್ತಾಗ? ಭಕ್ತಿ ಬರ್ತೇವೆ, ಭಕ್ತಿಗೆ ಧಕ್ಕೆ ಬಂದು ನಮ್ಮಂತೆ ಕೃಷ್ಣ ಅಂತ ಆಗಿಬಿಡ್ತಿತ್ತು. ನೂರಾರು ಜನ ತಿಳ್ಕೊಂಡದ್ದು ಹಾಗೆ ಇವತ್ತು ಕೂಡ. ಕೃಷ್ಣ ದೇವರಲ್ಲ, ರಾಮ ಇವತ್ತು ರಾಮ ದೇವರಲ್ಲ ಅಂತಲೇ ಹೇಳಿದ್ರಲ್ಲ ಕೂಡ. ದೇವಸ್ಥಾನ ಕಟ್ಟೋರು ಭಾಳ ಜನಗಳು, ಎಲ್ಲರೂ ಅಲ್ಲ, ಕೆಲವರಿಗೆಲ್ಲ ದೇವರು ಅಂತ ಗೊತ್ತಿಲ್ಲ. ನ್ಯಾಷನಲ್ ಹೀರೋ ಅಷ್ಟೇ ಕೃಷ್ಣ. ರಾಮ ಯಾರೋ ನ್ಯಾಷನಲ್ ಹೀರೋ ಹೊರತು ಯೂನಿವರ್ಸಲ್ ಹೀರೋ ಅಲ್ಲ ಅವ್ರ ಪ್ರಕಾರ. ತನುಂ ತ್ಯಕ್ತ್ವಾ ದಿವಂಗತಃ ಇತ್ಯಾದಿ ಅಸುರಮೋಹಾಯ ದರ್ಶಯಾಮಾಸ ನಾಟ್ಯವತ್. ಇದನ್ನೆಲ್ಲ ಪರಮಾತ್ಮ ತೋರಿಸ್ತಾ ಇದ್ದಾನೆ. ನಾಟ್ಯವತ್ ದರ್ಶಯಾಮಾಸ, ನಾಟ್ಯವತ್ ದರ್ಶಯಾಮಾಸ, ನಾಟಕದಂತೆ ತೋರಿಸಿದ್ದೇನೆ ಹೊರತು ವಸ್ತುಸ್ಥಿತಿಯಲ್ಲ. ಯಾತಕ್ಕೆ ಮಾಡ್ದ? ಅಸುರ ಮೋಹಾಯ, ಅಸುರರ ಮೋಹನಕ್ಕೋಸ್ಕರ ಹಾಗೆ ಮಾಡ್ದ. ಯಾರು ದೇವರನ್ನು ಸರಿಯಾಗಿ ತಿಳ್ಕೊಳ್ಳೋಕ್ಕೆ ಅರ್ಹತೆ ಇಲ್ಲ ಅವರು ಅಸುರರು. ಅವ್ರಿಗೆ ಇಂಥ ವಿಷಯ ತೋರಿಸಿದಾಗ ಏನಾಗುತ್ತೆ? ಅವರಿಗೆ ಸರಿಯಾಗಿ ತಿಳ್ಕೊಳ್ಳೋ ಚಾನ್ಸ್ ಬರದಂತೆ ಮಾಡ್ತಾನೆ. ದೇವರ ಸಂಕಲ್ಪ. ಅಸುರರಿಗೆ ತನ್ನ ಬಗ್ಗೆ ತಾನು ತಿಳಿಸ್ಕೊಡೋದಿಲ್ಲ ದೇವರು, ಈ ಭಕ್ತರಿಗೆ ಮಾತ್ರ ತಿಳಿಸ್ಕೊಡ್ತಾನೆ. ಇತ್ಯಾದಿ ಅಸುರ ಮೋಹಾಯ ದರ್ಶಯಾಮಾಸ ನಾಟ್ಯವತ್. ನಾಟ್ಯ ಅಂದರೆ ನಾಟಕ. ನಾಟಕದಲ್ಲಿ ಕಾಣೋದು ಹೇಗೆ ಸತ್ಯ ಅಲ್ಲವೋ, ಕೃಷ್ಣ ಮಾಡಿದ್ದು ಸತ್ಯ ಅಲ್ಲ. ಅಲ್ಲಿ ಬೇರೆ ಕಾರಣಕ್ಕೋಸ್ಕರ ಹಾಗೆ ತೋರಿಸ್ತಾರೆ, ಇಲ್ಲಿ ಇದಕ್ಕೋಸ್ಕರ ತೋರಿಸ್ತಾರೆ. ಅವಿದ್ಯಮಾನಮೇ ವೇಷಃ ಕುಹಕಂ ತದ್ವಿದುಸ್ಸುರಾಹ. ಅವಿದ್ಯಮಾನಮೇವ, ಅದಿಲ್ವೇ ಇಲ್ಲ ಇಲ್ಲಿ, ಸುಮ್ಮನೆ ತೋರಿಸ್ತಾ. ಅದು ಕುಹಕ, ಕುಹಕ ಅದು. ತತ್ ವಿದುಹು ಸುರಾಹ, ದೇವತೆಗಳಿಗೆ ಗೊತ್ತಿದೆಯಲ್ಲ. ಏನಿದೆಲ್ಲ ಲೀಲೆ ಅಂತ ದೇವತೆಗಳಿಗೆ ಗೊತ್ತು, ಅಸುರರಿಗೆ ಗೊತ್ತಾಗೋದೇ ಇಲ್ಲ. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ಹಿಂದಿನ ನಿನ್ನೆ ಆಗಿದ್ದು ಪ್ರಸಂಗಕ್ಕೆ ಇದೆಲ್ಲ ಎಕ್ಸೆಪ್ಷನ್ ಇದೀಗ. ದೇವ್ರ ಬಗ್ಗೆ ನೀನು ಎಷ್ಟೊಂದು ಹೇಳಿದ್ರಲ್ಲ, ಅದಕ್ಕೆಲ್ಲ ಡೌಟ್ ಬಂತು, ಅದಿಷ್ಟು ಕ್ಲಿಯರ್ ಮಾಡಿದ್ರಿ. ಗೊತ್ತಾಯ್ತಾ? ಅವನು ಪೂರ್ಣ ಗುಣಪೂರ್ಣ ದೋಷ ಹೇಳ್ತಾ ಬಂದಿದ್ದರು. ಎಲ್ಲ ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಅದಕ್ಕೆಲ್ಲ ಉತ್ತರ ಕೊಟ್ಬಿಟ್ಟು, ಕೊಟೇಶನ್ ಕೊಟ್ಬಿಟ್ಟು, ದೇವರಿಗೆಂದೂ ಕೂಡ ಗುಣಪೂರ್ಣತ್ವಕ್ಕೆ ಹಾನಿ ಇಲ್ಲ, ದೋಷ ಪ್ರಾಪ್ತಿಗೆ ಅವಕಾಶವೇ ಇಲ್ಲ. ಮೇನ್ ಪಾಯಿಂಟು ಸ್ವತಂತ್ರ, ಆ ಪದ ಬರೀಬಾರ್ದು. ಸ್ವತಂತ್ರನಾಗಿದ್ದಕ್ಕೇ ಅವನಿಗೆ ಯಾವುದೂ ಇಲ್ಲ. ನಂಬಿದ ಭಕ್ತರಿಗೆ ವೈಕುಂಠ ಕೊಟ್ಟು ಮುಂದೆ ಎಂದೂ ಗರ್ಭವಾಸ ಇಲ್ಲದೆ ಮಾಡ್ತಾನೆ ಅಂದಮೇಲೆ ಅವನಿಗೆ ಗರ್ಭವಾಸ ಇದೆಯಾ? ಇಲ್ಲ. ಆ ಪ್ರಶ್ನೆ ಉತ್ತರ ಅಲ್ಲೇನೆ. ಗೊತ್ತಾ? ನಮ್ಮ ದುಃಖ ಪರಿಹಾರ ಮಾಡ್ತಕ್ಕಂಥ ದೇವರಿಗೆ ತಾನು ದುಃಖ ಪಡೋ ಪ್ರಸಂಗ ಬರುತ್ತಾ? ಇಲ್ಲ. ಅವೆಲ್ಲ ಗೊತ್ತಾಗಬೇಕು. ಇವೆಲ್ಲ ಸಿಂಪಲ್ ಲಾಜಿಕ್ ಅದು. ಇತ್ಯಾದಿ ಅಸುರ ಮೋಹಾಯ ದರ್ಶಯಾಮಾಸ ನಾಟ್ಯವತ್ ಅವಿದ್ಯಮಾನಮೇವೇಶಃ ಕುಹಕಂ ತದ್ವಿದುಸ್ಸುರಾಹ. ಇಂದ್ರಜಾಲ ಮಹೇಂದ್ರಜಾಲ ಮಾಡೋರು ಹಾಗೆ ಮಾಡ್ತಾರೆ. ಬಟ್ ಮಾಡ್ಬೇಕಾದ್ರೆ ಏನು ಹೇಳ್ತಾರೆ ಅವರು? ಇಂದ್ರಜಾಲ ಅಂತ ಬೋರ್ಡ್ ಹಾಕ್ಕೊಂಡೇ ತೋರಿಸ್ತಾರೆ. ಬೋರ್ಡ್ ಹಾಕಿ ಟಿಕೆಟ್ ಕಲೆಕ್ಟ್ ಮಾಡೇ ತೋರಿಸ್ತಾರೆ. ಇದು ಪವಾಡ ಅಂತ ತೋರಿಸೋದಿಲ್ಲ ಅವರು. ಇಂದ್ರಜಾಲ ಮಹೇಂದ್ರಜಾಲ ಮಾಡೋರು ಏನಂತ ತೋರಿಸೋದಿಲ್ಲ, ಅದನ್ನು ಪವಾಡ ಅಂತ ಹೇಳೋದಿಲ್ಲ. ಅದೇನದು? ಒಂದು ವಿದ್ಯೆ. ವಿದ್ಯೆಯಿಂದ ಏನು ತೋರಿಸ್ತಾರೆ? ಬರೀ ಹೀಗಂತಾನೆ ಒಂದು ಬಿಟ್ಟು ಒಂದು ಹಕ್ಕಿ ಹಾರಿ ಹೋಗ್ಬಿಡುತ್ತೆ. ಹೀಗೆ ಅಂದ್ಬಿಡ್ತಾನೆ ತೊಗೊಂಡ್ಬಿಟ್ಟು, ಹೀಗಂತಾನೆ ಒಂದು ಹಕ್ಕಿ ಹಾರಿ ಹೋಗ್ಬಿಡುತ್ತೆ. ಹೇಳೋದು ಆಶ್ಚರ್ಯ ಪಡ್ತಿರ್ತಾರೆ. ಅವನಿಗೆ ಗೊತ್ತು, ಎಲ್ಲ ಗೊತ್ತು. ಡೈವರ್ಟ್ ಮಾಡ್ತಾನೆ ಆ ಟೈಮ್ನೊಳಗೆ. ಡೈವರ್ಟ್ ಎಲ್ಲ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ ಅಂತ ಅದು ಯಾರು ಮಾಡಿ ಹಾಕ್ಬಿಡ್ತಾರೆ. ತಿಳಿತಾ? ಈ ಕಡೆ ಒಂದು ನಾನು ಹಸಿರದ್ದು ಹಾಕ್ತೇನೆ, ಈ ಕಡೆ ಕೆಂಪು ತೆಗಿತೇನೆ ಅಂತ ಹೇಳ್ತಾನೆ. ಯಾವುದೋ ಒಂದು ಹೂ ಬಿಡ್ತಾನೆ, ಇದು ಹಸಿರು ಕೆಂಪು ತೆಗಿತೇನೆ ಅಂತ ಇಡ್ತಾನೆ, ತೆಗಿತಾನೆ. ಮೊದಲೇ ಇಟ್ಟಿರ್ತಾರೆ, ಅದ್ರ ಗೊತ್ತಾಗಲ್ಲ. ಇಲ್ಲಿ ಇಟ್ಟ ಮಾಡ್ತಾನೆ, ತೆಗಿತಾನೆ. ಇಲ್ಲಿ ನುಂಗ್ತೇನೆ, ಮತ್ತೆ ವಾಪಸ್ ತರ್ತೇನೆ ಅಂತಾನೆ. ಅವೆಲ್ಲ ಇವತ್ತು ಹಳ್ಳಿಯಲ್ಲಿ ಭಾಳ ಮಾಡೋರು ಇದ್ದಾರೆ ಅಂತ. ಅವೆಲ್ಲ ಕೂಡ ಇಂತಿಂಥ ಕಲ್ಲು ತೊಗೋತಾರೆ. ನಮ್ಮ ಕಲ್ಲು ಅವ್ರ ಕಲ್ಲಿರೋದು, ನಮ್ಮ ಕಲ್ಲು ತೊಗೊಳ್ಳಲ್ಲ ಅವರು. ಯಾಕೆಂದ್ರೆ ನಿಜವಾದ್ದು ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಅವ್ರದ್ದೇ ತೊಗೋತಾರೆ. ಅವ್ರದ್ದೇ ತೊಗೊಂಬಿಟ್ಟು ಏನು ಮಾಡ್ತಾನೆ, ನಮ್ಮ ಎದುರಿಗೆ ನುಂಗಿ ಬಿಡ್ತಾರೆ, ಇದಾರು ನುಂಗಿ ಬಿಡ್ತಾರೆ. ಆಮೇಲೆ ಒಂದೊಂದೇ ತೆಗೆದು ತೋರಿಸ್ತಾರೆ. ಆಮೇಲೆ ಒಂದು 10 ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಅಷ್ಟೇ. ಇಷ್ಟೆಲ್ಲ ಮಾಡಿದವ್ರು ಏನು ಮಾಡ್ತಾರೆ? ಪವಾಡ ಆಗಿದ್ರೆ ಏನು ಮಾಡ್ತಿದ್ರು ಅವರು? 10-20 ರೂಪಾಯಿ ಕೇಳೋದಿಲ್ಲ. ಎಷ್ಟು ಕೇಳ್ತಾರೆ ಅವರು? ಕೋಟಿಗಟ್ಟಲೆ ಕೇಳ್ತಾರೆ. ಅದಕ್ಕೆ ಮೋಸ ಮಾಡಿರ್ತಾರಲ್ಲ ಇವರಲ್ಲ, ಭಾಳ ಚೀಪ್ ಇದು. ಇದು ವಿದ್ಯೆ ಅಷ್ಟೇ, ಇದು ಸತ್ಯ ಅಲ್ಲ. ದೇವರು ಹಾಗೆ ಮಾಡ್ತಾನೆ. ಇಂದು ಕುಹಕಂ ಅಂದರೆ ಇಂದ್ರಜಾಲ, ಅದನ್ನೆಲ್ಲ ಮಾಡಿ ತೋರಿಸ್ತಾನೆ. ಇದಿಷ್ಟು ಕೂಡ ಇಷ್ಟು ಹೇಳಿ ಒಂದು ಪ್ರಶ್ನೆ ಹಾಕ್ಕೊಟ್ರು.
ಇಷ್ಟೆಲ್ಲ ಹೇಳೋದ್ರ ಬದಲು ಮೂಲ ರೂಪಕ್ಕೆ ಏನೂ ಆಗೋದಿಲ್ಲ, ಅವತಾರ ರೂಪಕ್ಕೆ ಆಗುತ್ತೆ ಅಂತ ಹೇಳಿಬಿಡಿ. ಅರ್ಥ ಆಯ್ತು? ಇಷ್ಟಾಗಿ ಹೇಳಬಾರ್ದು. ದೇವತೆಗಳು ಹೇಳೋದಿಲ್ಲ ನೀವೀಗ. ಮೂಲ ರೂಪದಲ್ಲಿ ಭಾರಿ ಸ್ಟ್ರಾಂಗ್ ಅವರು, ಅವತಾರದಲ್ಲಿ ಏನಾಗ್ತಾರೆ ಕಡಿಮೆ. ಆ ರೀತಿ ಹೇಳಿ ಯಾಕೆ ಇದು ಮಾಡಬೇಕು? ಇಷ್ಟೆಲ್ಲ ಕಾರಣ ಕೊಡೋದ್ರ ಬದಲು ನೋಡಪ್ಪ ಇದೆಲ್ಲ ಆಗಿದ್ದು ಹೌದು, ಅವತಾರದಲ್ಲಿ ಮಾಡಿದ್ದಾನೆ, ಮೂಲ ರೂಪ ಹಾಗಿಲ್ಲ ಅಂತ ಹೇಳಿಬಿಡಿ ಅಂದರೆ ಇಲ್ಲ. ಪ್ರಾದುರ್ಭಾವ ಹರೇ ಸರ್ವೇ ನೈವ ಪ್ರಾಕೃತ ದೇಹಿನಃ. ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಏನಿಲ್ಲ, ಭೇದ ಇಲ್ಲ. ಆಗ ಉಳಿದ ದೇವತೆಗಳಿಗೂ ದೇವರಿಗೇನು ವ್ಯತ್ಯಾಸ ಗೊತ್ತಾಗುತ್ತೆ. ಉಳಿದ ದೇವತೆಗಳಿಗೂ ಬೇರೆ ಏನು ವ್ಯತ್ಯಾಸ ತಿಳಿಯುತ್ತೆ. ಅರ್ಜುನನ ಗುಡಿ ಅಂತೆಲ್ಲರೂ ಇದೆಯಾ? ಇಲ್ಲ, ಅರ್ಜುನನ ಗುಡಿ ಅಂತಿಲ್ಲ. ಅದೇ ರೀತಿಯಲ್ಲಿ ಧರ್ಮರಾಜನ ಗುಡಿ ಇದೆಯಾ? ಯಾರೋ ಮಾಡ್ಕೊಂಡಿರ್ತಾರೆ, ಬಡಿದಲ್ಲಿ ಶಾಸ್ತ್ರ ಎಲ್ಲೂ ಇಲ್ಲ. ಯಾಕೆ ಅಂದರೆ ಮೂಲ ರೂಪಕ್ಕೆ ಇದೆ. ಮೂಲ ರೂಪ ಸ್ತೋತ್ರ ಯಾವ ಧರ್ಮರಾಜನ ಸ್ತೋತ್ರಗಳು ಅಂತಿಲ್ಲ, ಮೂಲ ರೂಪಕ್ಕೆ ಸ್ತೋತ್ರ ಮಾಡ್ತೇವೆ ನಾವು. ಇಂದ್ರದೇವರ ಸ್ತೋತ್ರ ಮಾಡ್ತೇವೆ, ಮಾಡೋದಿಲ್ಲ. ಆದರೆ ದೇವರಿಗೆ ಮತ್ಸ್ಯರೂಪದ ಸ್ತೋತ್ರ ಇದೆ, ಪೂರ್ವರೂಪದ ಸ್ತೋತ್ರ ಇದೆ, ರಾಮರೂಪ ಸ್ತೋತ್ರ ಇದೆ, ಪಟ್ಟ ಎಲ್ಲ ಇದೆ. ಅದು ಯಾತಕ್ಕೆ ಅಂದರೆ ಮೂಲ ರೂಪ ಅವತಾರ ರೂಪಕ್ಕೆ ಏನಿಲ್ಲ, ವ್ಯತ್ಯಾಸನೇ ಇಲ್ಲ. ಅರ್ಥ ಆಯ್ತಾ? ಆದರೆ ಉಳಿದವ್ರಿಗೆ ಹಾಗಲ್ಲ. ಆದ್ದರಿಂದ ಅಶ್ವತ್ಥಾವ್ರ ಪೂಜೆ ಅಂತ ಮಾಡ್ತಾರೆ ಮನೆಯಲ್ಲಿ ಯಾರಾದರೂ. ರುದ್ರದೇವ್ರ ಪೂಜೆ ಮಾಡ್ತಾರೆ, ಯಾಕೆ? ರುದ್ರ ಸ್ತೋತ್ರ ಹೇಳ್ತಾರೆ, ಯಾತಕ್ಕೆ? ಮೂಲ ರೂಪ. ಅವತಾರ ರೂಪದಿಂದ ಕೆಲಸ ಆಗೋದಿಲ್ಲ, ಮೂಲ ರೂಪದಿಂದನೇ ಆಗಬೇಕು ಬೇರೆ ದೇವತೆಗಳದು. ದೇವರಿಗೆ ಹಾಗಿಲ್ಲ, ಮೂಲ ರೂಪಕ್ಕೆ ಅವತಾರ ರೂಪಕ್ಕೂ ಏನೇನೂ ವ್ಯತ್ಯಾಸ ಇಲ್ಲ. ಪರಮಾತ್ಮನ ಪಾದಸ್ತುತಿ, ವಿಷ್ಣು ಪಾದ ಇದೆ ದೇವರು. ಆ ರೀತಿ ಪಾದ ಬೇರೆ ಯಾರು ಇಟ್ಕೊಂಡಿರ್ತಾರೆ, ಪಾದ ಸ್ತೋತ್ರ ಮಾಡ್ತಾರಾ ದೇವರಿಗೆ? ಯಾಕೆ? ಉಳಿದು ಪರಮಾತ್ಮನ ಪಾದಕ್ಕೂ ಮುಖಕ್ಕೂ ಏನಿಲ್ಲ, ಭೇದ ಇಲ್ಲ. ರೂಪಕ್ಕೆ ಭೇದ ಇಲ್ಲ, ಅವಯವಗಳಿಗೆ ಭೇದ ಇಲ್ಲ, ಗುಣಕ್ಕೆ ಭೇದ ಇಲ್ಲ. ಎಷ್ಟು ವ್ಯತ್ಯಾಸ ಇದೆ ದೇವರಿಗೆ. ಇದು ಕಾನ್ಸೆಪ್ಟ್ ಆಫ್ ಗಾಡ್. ಇದು ದೇವತೆಗಳು ಬೇರೆ, ದೇವರು ಬೇರೆ. ಪ್ರಾದುರ್ಭಾವ ಹರೇ ಸರ್ವೇ ನೈವ ಪ್ರಾಕೃತ ದೇಹಿನಃ. ಯಾವ ರೂಪಕ್ಕೂ ಏನಿಲ್ಲ, ಪ್ರಾಕೃತ ದೇಹ ಇಲ್ಲ. ಎಲ್ಲ ಪ್ರಾದುರ್ಭಾವಗಳಿಗೂ ಕೂಡ ಪ್ರಾಕೃತ ದೇಹ ಇಲ್ಲ. ನಿರ್ದೋಷ ಗುಣ ಸಂಪೂರ್ಣ, ಎಲ್ಲವೂ ಕೂಡ ಮೂಲ ರೂಪದಂತೆಯೇ ನಿರ್ದೋಷ ಗುಣ ಸಂಪೂರ್ಣ, ದೋಷರಹಿತವಾಗಿವೆ, ಗುಣಪೂರ್ಣವಾಗಿವೆ. ದರ್ಶೆಯಂತೆ ಅನ್ಯಥೈವತ್ತು. ಅಯೋಗ್ಯರಿಗೆ ಮಾತ್ರ ಪರಮಾತ್ಮ ಏನು ಮಾಡ್ತಾನೆ, ಬೇರೆ ರೀತಿಯೇ ತೋರಿಸಿಬಿಡ್ತಾನೆ. ದುಷ್ಟಾನ ಮೋಹನಾರ್ಥಾಯ ಸತಾಮಪಿತು ಕುತ್ರಚಿತ್ ಯಥಾಯೋಗ್ಯ ಫಲ ಪ್ರಾಪ್ತೈರೀರೈಷಾ ಪರಮಾತ್ಮನಃ. ದುಷ್ಟಾನ ಮೋಹನಾರ್ಥಾಯ ದರ್ಶಯತಿ. ದುಷ್ಟರಿಗೆ ಮೋಹನ ಮಾಡೋದಕ್ಕೋಸ್ಕರವಾಗಿ ತೋರಿಸ್ತಾನೆ. ಇಷ್ಟೆಲ್ಲ ಒಂದು ಪಾಯಿಂಟ್. ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ಈಗ ಸತಾಮಪಿತು ಕುತ್ರಚಿತ್, ಸಜ್ಜನರಿಗೂ ಮೋಹ ಮಾಡ್ತಾನೆ ಪರಮಾತ್ಮ. ಇದು ಮುಂದಿನ ಪಾಠ. ಇದು ವೆರಿ ಇಂಟ್ರೆಸ್ಟಿಂಗ್. ಇದು ನಾವು ಅವಸರ ಮೋಹನ ಕೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನೊಂದೇನು ಹೇಳ್ತಾರೆ, ದೇವತೆಗಳಿಗೂ ದೇವತೆಗಳಿಗೂ ಸಜ್ಜನರಿಗೂ ಪರಮಾತ್ಮ ಏನು ಮಾಡ್ತಾನೆ, ಮೋಹವನ್ನು ಉಂಟು ಮಾಡ್ತಾನೆ. ಇದು ಹೊಸ ಪಾಯಿಂಟ್. ಅರ್ಥ ಆಯ್ತಾ? ಇವತ್ತು ಉದಾಹರಣೆಗೆ ಭಗವದ್ಭಕ್ತರೇ ರಾಮಾಯಣ ಮಹಾಭಾರತ ಕೇಳಿದಾಗ ತಪ್ಪು ತಿಳ್ಕೊಂಬಿಟ್ರೆ ಏನಾಯ್ತು? ಯಾರಿಗೆ ಮೋಹ ಆಯ್ತು? ಈಗ ಒಳ್ಳೆಯವರಿಗೆ ಮೋಹ ಬಂದಾಗಾಯ್ತು. ಯಾಕೆ ಬರೋದು? ಒಳ್ಳೆಯವ್ರಿಗೆ ಯಾಕೆ ಮೋಹ ಕೊಡಬೇಕು? ಅಸುರರು ದುಷ್ಟರು, ಅವ್ರು ಏನು ಹಾಕ್ಕೊಡೋದು, ಮೋಕ್ಷ ಹಾಕ್ಕೊಡೋದು. ಮೋಕ್ಷ ಯಾವಾಗುತ್ತೆ? ದೇವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬಾರ್ದು ಅಂತ ಏನು ಮಾಡ್ತಾನೆ, ಮೋಹ ಮಾಡ್ತಾನೆ. ಆದರೆ ಸುರರಿಗೆ ಮೋಕ್ಷ ಆಗಬೇಕು, ಅವ್ರಿಗೆ ಯಾಕೆ ಮೋಹನ ಮಾಡಬೇಕು? ಅದಕ್ಕೆ ಹೇಳ್ತಾರೆ ಸತಾಮಪಿತು ಕುತ್ರಚಿತ್. ವ್ಯತ್ಯಾಸ ಇಷ್ಟೇ. ಅಸುರರಿಗೆ ಯಾವಾಗಲೂ ಮೋಹ ಮಾಡ್ತಾನೆ. ಅರ್ಥ ಆಯ್ತಾ? ಅಸುರರಿಗೆ ಯಾವಾಗಲೂ ಜ್ಞಾನ ಬರಲೇಬಾರ್ದಾದ್ದರಿಂದ ಪ್ರತಿ ಸರ್ತಿಯೂ ಅಸುರರಿಗೆ ಮೋಹನವನ್ನು ಮಾಡ್ತಾನೆ. ಸಜ್ಜನಿಗೆ ಯಾವಾಗಲೂ ಮೋಹನ ಮಾಡೋದಿಲ್ಲ. ಯಾವಾಗ ಮಾಡ್ತಾನೆ? ಕುತ್ರ ಕೆಲವೊಮ್ಮೆ ಮಾತ್ರ ಮಾಡ್ತಾನೆ. ಒಂದು ಡಿಫ್ರೆನ್ಸ್ ಗೊತ್ತಾಯ್ತಾ? ಈಗ ಅಸುರರಿಗೆ ಸದಾ ಮೋಹ ಮಾಡ್ತಾನೆ, ಸಜ್ಜನರಿಗೆ ಒಮ್ಮೊಮ್ಮೆ ಮೋಹ ಮಾಡ್ತಾನೆ. ಈಗ ಅವರಿಗೆ ಮೋಕ್ಷ ಆಗಲೇಬಾರ್ದು, ತಮಸ್ಸಾಗಲೇಬೇಕು, ಅದಕ್ಕೆ ಹಾಗೆ ಮಾಡ್ತಾನೆ. ಇವರಿಗೆ ಮೋಕ್ಷ ಆಗಲೇಬೇಕಲ್ಲ, ತಮಸ್ಸಾಗಲೇಬಾರ್ದು. ಯಾಕೆ ಮಾಡ್ತಾನೆ ಅಂದರೆ ಯಥಾಯೋಗ್ಯ ಫಲಪ್ರಾಪ್ತಿ. ಇವರಿಗೆ ಮೀರಿದ ಪುಣ್ಯ ಬರಬಾರ್ದು. ತಪ್ಪು ತಿಳ್ಕೊಂಡಾಗ ಏನಾಗುತ್ತೆ, ಪುಣ್ಯ ಕಡಿಮೆ ಆಗಿಬಿಡುತ್ತೆ. ಯಾರಿಗೆ ಮೋಹ? ಈಗ ಗಾಂಧಾರಿಗೆ ಮೋಹ ಮಾಡಿದ ಕೃಷ್ಣ. ಗಾಂಧಾರಿ ಮೋಹ ಮಾಡಿದ. ಏನಂತ ಮೋಹ ಮಾಡ? ಗಾಂಧಾರಿಗೆ ಗೊತ್ತಾಯಿತು ಎಲ್ಲ ಸತ್ತ ಮೇಲೆ ಯುದ್ಧರಂಗೆ ಕುರುಕ್ಷೇತ್ರ ಕರ್ಕೊಂಡು ಹೋಗ್ತಾನೆ ಎಲ್ಲರನ್ನು. ಗಾಂಧಾರಿ ಬಟ್ಟೆ ಕಟ್ಕೊಂಡ್ಬಿಟ್ಟಿರ್ತಾಳೆ, ವೇದವ್ಯಾಸರಿರ್ತಾರೆ, ಕೃಷ್ಣ ಇದ್ದಾನೆ. ಅವು ಏನು ಮಾಡಿದ್ರು ಗೊತ್ತಾ? ಅವಳಿಗೆ ಕಣ್ಣು ಕೊಟ್ಟರು. ಬಟ್ಟೆ ಹಾಕ್ಕೊಂಡಿದ್ರು ಕಾಣಿಸ್ಬೇಕು. ಧೃತರಾಷ್ಟ್ರನಿಗೆ ಕಣ್ಣು ಕೊಟ್ಟಿದ್ದ ಕಥೆ ಇದೆ. ಗಂಡನಿಗೆ ಕಣ್ಣು ಕೊಟ್ಟು ಹೆಂಡತಿಗೆ ಕಣ್ಣು ಕೊಡ್ತಾನೆ. ಈಗ ಆ ಥರ ವಿಶ್ವರೂಪ ತೋರಿಸ್ತೇ ಇವರಿಗೆ ಮಕ್ಕಳ ಶವಗಳನ್ನು ಕಾಣ ಮಾಡಿವೆ. ಎಲ್ಲ ಮಕ್ಕಳು ಚಿನ್ನಭಿನ್ನವಾದ ದೇಹಗಳು. ಭಾರಿ ಸಿಟ್ಟು ಬಂದು ಹೋಯಿತು ಗಾಂಧಾರಿಗೆ. ಸಿಟ್ಟು ಯಾರ ಮೇಲೆ ಬಂತು ಗೊತ್ತೇರಿ? ಈಗ ಎಲ್ಲ ಬಿಟ್ಟು ಕೃಷ್ಣ ಮೇಲೆ ಸಿಟ್ಟು ಬಂದುಬಿಡ್ತು. ಕೃಷ್ಣ ಕೃಷ್ಣನ ಬೈತಾಳೆ, ನೀನು ಸರ್ವಜ್ಞ, ನೀನು ಸ್ವತಂತ್ರ. ಇವೆಲ್ಲ ಸ್ತೋತ್ರಗಳು ಗೊತ್ತಾಯ್ತಾ? ನೀನು ಸ್ವತಂತ್ರ, ಸರ್ವಜ್ಞ. ಮಾಡಿದ್ದೇನೋ ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡಲಿಲ್ಲ ನೀನು, ಗೊತ್ತಾಯ್ತಾ? ಅವರು ನನ್ನ ಮಾತು ಕೇಳಲಿಲ್ಲ ಅನ್ಬೇಡ. ನೀನು ಮನಸ್ಸು ಮಾಡಿದರೆ ಕೇಳ್ತಿದ್ರು. ಎಲ್ಲ ನಿನ್ನ ತಪ್ಪಿದು. ನಮ್ಮದೇ ಮನೆತನದವರು ಹೊಡೆದಾಡಿ ಸಾಯಾಗಾಯಿತು. ನೀನು ಶಾಪ ಕೊಡ್ತೇನೆ, ನಿನ್ನ ಮನೆತನದವ್ರು ಹೊಡೆದಾಡಿ ಹೀಗೆ ಸಾಯಲಿ ಅಂತ ಹೇಳ್ಬಿಟ್ಟು. ಇದು ಗಾಂಧಾರಿ ಯಾತಕ್ಕೆ ಕೊಟ್ಟವು ಕೃಷ್ಣ ಇದನ್ನು?
ಏನು ಮೋಹ ಕೊಟ್ಟ ಆಕೆಗೀಗ? ಏನು ಮೋಹ ಕೊಟ್ಟ? ತಾನು ಪಕ್ಷಪಾತ ಮಾಡಿದೆ ಎಂಬ ರೀತಿ ಭಾವನೆ ಹುಟ್ಟಿಸಿಬಿಟ್ಟು ನನ್ನ ಮಕ್ಕಳನ್ನ ಚೇಂಜ್ ಮಾಡಲಿಲ್ಲ, ಪಾಂಡವರು ಒಳ್ಳೆ ಬುದ್ಧಿ ಕೊಟ್ಟು ಮಾಡಿಸಿದೀಯ, ಆದ್ದರಿಂದ ನೀನು ಪಕ್ಷಪಾತ ಮಾಡಿದ್ದೆ, ನಿನ್ನ ವಂಶದವರೆಲ್ಲ ಹೀಗೆ ಹೊಡೆದಾಡಿ ಸಾಯಿಲಿ ಶಾಪ ಕೊಟ್ಬಿಟ್ಟು. ಯಾತಕ್ಕೆ ಬೇಕಾಗಿತ್ತು ಅಂದರೆ ಅವಳು ಹೆಚ್ಚು ಪುಣ್ಯ ಮಾಡಿಬಿಟ್ಟಿಲ್ಲ. ಹೆಚ್ಚು ಪುಣ್ಯ ಯಾತಕ್ಕೆ ಮಾಡಿದ್ದವಳು? ಯಾತಕ್ಕೆ ಮಾಡಿದ್ಲು ಪುಣ್ಯನ? ಹಾಗೆ ಧೃತರಾಷ್ಟ್ರ ದುರ್ಯೋಧನಾದಿಗಳ ಇದಕ್ಕೆ ಮೋಸ ಹೋಗುವ ದ್ಯೂತೋಪ ಎಲ್ಲ ಕರೆದು ಮಾಡ್ತಾ ಇರ್ತಾನೆ. ಗಾಂಧಾರಿ ಯಾವುದನ್ನು ಒಪ್ಪೋದಿಲ್ಲ. ನೀನು ತಪ್ಪು ಮಾಡ್ತೀನಿ ಸ್ಪಷ್ಟ ಹೇಳ್ತಿರ್ತಾನೆ. ದುರ್ಯೋಧನ ದುಷ್ಟ, ಅವನಿಗೆ ಇನ್ನೂ ಕೂಡ ಅವನಿಗೆ ಅವಕಾಶ ಕೊಡಬೇಡ. ತುಂಬಿದ ಸಭೆಯಲ್ಲಿ ಕೃಷ್ಣ ಸಂಧಾನಕ್ಕೆ ಹೋಗಿದ್ದ ಕಾಲಕ್ಕೆ ಗಾಂಧಾರಿನೂ ಕರೆಸ್ತಾರೆ ಅವರಿಗೆ, ನೀನು ಸ್ವಲ್ಪ ಹೇಳು ಅಂಥೇಳಿ. ಆ ಗಾಂಧಾರಿ ಹೇಳ್ತಾಳೆ, ನಾನು ಇವ್ರಿಗೆ ಹೇಳೋದಿಲ್ಲ, ಬಂದು ನಿನಗೆ ಹೇಳಬೇಕು ಅಂತ ಹೇಳಿದ್ರು ಧೃತರಾಷ್ಟ್ರರಿಗೆ. ನಿನಗೆ ಹೇಳಬೇಕು ನಾನು ಫಸ್ಟ್, ಇವನ್ನ ಹೇಳಿದ್ದಕ್ಕೆಲ್ಲ ತಲೆ ಹಾಕಿಬಿಟ್ಟು ಈಗ ನಾನು ಹೇಳೋದು ನಾನೇನು ಹೇಳಿ ಈಗ ನಿಂದೇ ತಪ್ಪು ಅಂತ ಹೇಳ್ತಾ ಇಷ್ಟು ಜೋರ ಮಾತಾಡ್ತಾರೆ. ಅದು ಸತ್ಯ, ಅದು ಪುಣ್ಯ ಬಂದುಬಿಡುತ್ತಾಗಿ ಜಾಸ್ತಿಯಾಗಿ. ಅರ್ಥ ಆಯ್ತಾ? ಇವ್ರು ಸಿನಿಮಾಗಳು ತಪ್ಪು ತೋರಿಸ್ತಾರೆ. ಗಾಂಧಾರಿ ಎಂದೂ ಕೂಡ ಅಗೇನೆಸ್ಟ್ ಇರೋದಿಲ್ಲ ಪಾಂಡವರಿಗೆ, ತನ್ನ ಮಕ್ಕಳೇ ಅದೇನಷ್ಟು ಭಾರಿ ಪುಣ್ಯ ಬಂದುಬಿಟ್ಟಿರುತ್ತೆ. ಅದಕ್ಕೆ ಆಕೆ ಹೆಚ್ಚಿನ ಪುಣ್ಯ ಏನಾಗಬೇಕಾಗಿತ್ತು? ಕಟ್ಟಾಗಬೇಕಾಗಿತ್ತು. ಅದು ಕೃಷ್ಣ ಇಲ್ಲಿ ಶಾಪ ಕೊಡಿಸಿಬಿಟ್ಟು ಈಗ ಸರಿ ಇದು ಕಣ್ಣು ಕೊಟ್ಟು ಇದು ಮಾಡಿ ತಾನೇ ಶಾಪ ತೊಗೋಬೇಕು. ಅದಕ್ಕೆಲ್ಲ ಕೂಡ ಕಾರಣ ಇದೆ. ಯಥಾಯೋಗ್ಯ ಫಲಪ್ರಾಪ್ತಿ, ಅವ್ರ ಯೋಗ್ಯತೆಗೆ ಮೀರಿದ ಪುಣ್ಯ ಬರಬಾರದು. ಯಾರು? ಏಧಮಾನ ದ್ವಿಟ್ಟ ದೇವರಿಗೆ ಅದಕ್ಕೆ ಹೆಸರು. ಏಧಮಾನ ದ್ವಿಟ್ಟ ಅಂದರೆ ಏನು? ಸ್ಪೀಡ್ ಬ್ರೇಕರ್ ಅಂತ ಅರ್ಥ. ಕೆಲವು ತುಂಬ ಸ್ಪಾಟ್ ಅವರು ಏನು ಮಾಡಿಬಿಡ್ತಾರೆ, ಅಲ್ಲಿ ಸ್ಪೀಡ್ ಬ್ರೇಕರ್ಸ್ ಹಾಕ್ತಾರೆ. ಸ್ಪೀಡ್ ಬ್ರೇಕರ್ ಇದು. ಆ ಸ್ಪೀಡಲ್ಲಿ ಅವ್ರು ಏನಾಗುತ್ತೆ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಸ್ಕೂಲ್ ಝೋನ್ ಪಾಪ ಮಕ್ಕಳು ಆಡ್ತಾ ಇರ್ತಾರೆ, ಕೇರ್ಲೆಸ್ಸಾಗಿ ಓಡಾಡ್ತಿರ್ತಾರೆ, ಗೊತ್ತಾಗಲ್ಲ ಅವರಿಗೆ. ಅದಕ್ಕೆ ಬೇಗದ ಹೋಗಬಾರ್ದು ಅವರು. ಮುಂದೆ ಹಾಗೆ ಸ್ಕೂಲ್ ಸ್ಪೀಡ್ ಲಿಮಿಟ್ 10 ಕಿಲೋಮೀಟರ್ಸ್ ಹಾಕ್ಬಿಟ್ಟಿರ್ತಾರೆ, ಜಾಸ್ತಿ ಹೋಗಬೇಡಿ ಆ ರೀತಿ. ಮನುಷ್ಯರಿಗೆ ಹಾಕಲ್ಲ. ಯಾತಕ್ಕೆ ಅಂದರೆ ಅವ್ರಿಗೇನಿಲ್ಲ, ಆ ಸ್ಪೀಡ್ ಇಲ್ಲೇ ಇಲ್ಲ. ಇದರಿಂದ ಯಾರಿಗೆ ಮೋಹ ಮಾಡಿದ? ಹೌದು 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 ಹೌದು. ಅಲ್ಲಿ ಮೋಹನ ಮತ್ತೆ ಅಷ್ಟೇ. ಏನು ಅಲ್ಲೂ ಹಾಗೇನೆ ಅವ್ರಿಗೆ ರುಜುಗಳಂತೆ ಅಲ್ಲ ಅಂತ ತೋರಿಸ್ಬೇಕೀಗ. ರುಜುಗಳಿಗೆ ಏನಾಗೋದಿಲ್ಲ, ಇಂಥ ಮೋಹ ಯಾವುದೂ ಬರೋದಿಲ್ಲ. ರುದ್ರದೇವರಿಗೆ ಬಂತಾಗ ಗೊತ್ತಾಯ್ತಾ? ಯುವತಿ ವೇಷದ ಹಿಂದೆ ಗೌರಿ ಧವನ ಮೋಹಿಸಿ ಕೆಡಿಸಿ ಉಳಿಸಿದನು, ಇವನ ಮಾಯವಾಗಿ ಗೆಲುವನ ಅವನು ಈ ಜಗತ್ರಯ. ಪರಮಾತ್ಮ ಹೇಳ್ಬಿಡ್ತಾನೆ ಫಸ್ಟ್, ನೋಡ್ಲಿಕ್ಕೆ ಹೋಗಬೇಡಿ, ನಿಮ್ಮ ಕೈಲಿ ನೋಡ್ಲಿಕ್ಕೆ ಆಗೋದಿಲ್ಲ, ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ. ಇಲ್ಲ ಪರವಾಗಿಲ್ಲ ನಾನು ತಡ್ಕೋತೀನಿ ಅಂತ ಹೇಳಿ. ಆಯಿತು, ಅದು ಮಾತಾಡ್ತಾ ಅದು ಚೇಂಜ್ ಮಾಡಿಬಿಡ್ತಾನೆ ರೂಪ. ತಕ್ಷಣ ಅವ್ರು ಏನು ಮಾಡ್ತೀವಿ, ಯಾರೋ ಹೆಂಗಸು ಅಂತಲೇ ತಿಳ್ಕೊಬಿಡಿ. ಅದೆಲ್ಲ ಹಿಂದಿನಲ್ಲಿ ಮರ್ತೋಗ್ಬಿಡ್ತದೆ ಅವ್ರಿಗೆ. ಅದು ಕೃಷ್ಣ ಏನೋ ಹೇಳಿದ್ದ, ಕೃಷ್ಣ ಎಲ್ಲರೂ ಹೋಗಲಿ ಬಿಡಿ ಅಂತ ಹೇಳ್ಬಿಟ್ಟು ಈ ಕಡೆ ನೋಡ್ತಾ ಕೂತ್ಕೊಂಡು ಮುಂದೆ ಆಗುತ್ತೆ. ಆಮೇಲೆ ಅವರು ಇದು ಮಾಡ್ತಾರೆ. ಮೋಹ ಸ್ವಲ್ಪ ಹೆಚ್ಚಾಗ್ತಿತ್ತು. ಇಲ್ಲಿದ್ರೆ ಪುಣ್ಯ ಏನಾಗ್ತಿತ್ತು ಅವ್ರದ್ದು, ರುಜುಗಳಿಗೆ ಈಕ್ವಲ್ ಆಗಬಾರ್ದು. ಈಕ್ವಲ್ ಆಗಲಿಕ್ಕೆ ಏನು ಮಾಡ್ತಾರೆ, ಅದನ್ನು ಕಟ್ ಮಾಡ್ತಾರೆ. ಎಲ್ಲಿ ತೋರಿಸ್ತಾರೆ ಅಂದರೆ ಅವ್ರ ಯೋಗ್ಯತೆ ಹೀಗಿದೆ, ಆದ್ದರಿಂದ ಕಡಿಮೆ ಕೊಟ್ಟಿದೆ ತೋರಿಸ್ಬೇಕು. ಇಬ್ಬರು ಈಕ್ವಲ್ ಕಂಡ ಕಾಣಿಸ್ತಾರೆ. ಒಬ್ಬರು ಸೆಲೆಕ್ಟ್ ಮಾಡಬಾರ್ದು. ಅವಾಗ ಏನು ಮಾಡ್ತಾರೆ ಗೊತ್ತಾ, ಗೊತ್ತು ಇವರು ಉತ್ತರ ಕೊಡೋದಿಲ್ಲ ಅಂತ ಗೊತ್ತು. ಅಂತ ಪ್ರಶ್ನೆ ಕೇಳಿಬಿಟ್ರೆ ಏನಾಗುತ್ತಾಗ ಎಲಿಮಿನೇಟ್ ಆಗಿಬಿಡುತ್ತೆ. ಅದಕ್ಕೆ ಅವ್ರು ಶ್ರೇಷ್ಠ ಹೌದು, ರುಜುಗಳಿಗೆ ಈಕ್ವಲ್ ಅಲ್ಲ. ಅದಕ್ಕಾಗಿ ಮೋಹವನ್ನು ಮಾಡಿದರು. ಅದೇ ರೂಪ ನೋಡಿದಾಗ ಬ್ರಹ್ಮದೇವರಿಗೇನೂ ಆಗಲಿಲ್ಲ, ಮೋಹ ಬರಲಿಲ್ಲ. ಇದು ಸಾರಸ್ಯ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಥಾಯೋಗ್ಯ ಫಲಪ್ರಾಪ್ತಿ ಲೀಲೈಷಾ ಪರಮಾತ್ಮನ ದೇವತೆಗಳಿಗೆ. ನಮಗೆಲ್ಲ ನಮಗೆ ಅಪ್ಲೈ ಆಗಲ್ಲ, ಗೊತ್ತಾಯ್ತು. ಓವರ್ ಸ್ಪೀಡ್ ಅಂಬೋದು ಯಾರಿಗೆ? ವೆಹಿಕಲ್ಗೆ, ನಡ್ಕೊಂಡು ಹೋಗೋರಿಗೆ. ಹಾಳಾಗು ಎಷ್ಟು ಓಡ್ತೀವಿ ಅಂತ ಹೇಳಿದ್ರೆ ಒಂದು 2 ನಿಮಿಷ ಕಾಲ ಬಿದ್ದಿರ್ತಾರೆ. ಅದಿಲ್ಲೇ ಇಲ್ಲ. ಎಲ್ಲಿ ಅದು ನಮಗಿಲ್ಲ ಅಂತ ಹೇಳಿಬಿಟ್ರಲ್ಲ. ದೇವಾನಾಮ ಮುನೀನಾಮ ಅಷ್ಟೇ, ನಮಗೆಲ್ಲ ಅಪ್ಲಿಕಬಲ್ ಅಲ್ಲ ಇದು. ವೆಹಿಕಲ್ಗಳಿಗೆ ಹೊರತು ಸ್ಪೀಡ್ ಲಿಮಿಟ್ ನೋಡ್ದೆ ಹೋಗ್ತಿದ್ದ, ಸ್ಪೀಡ್ ಲಿಮಿಟ್ ನೋಡ್ದೆ ಮೆಲ್ಲಿಗೆ ಹೋಗಕ್ಕೆ ಶುರು ಮಾಡ್ದೆ. ಅಲ್ಲಿ ಹಾಕಿರೋ 10 ಕಿಲೋಮೀಟರ್ ಸ್ಪೀಡ್ ಓಡಿಸ್ಬಿಟ್ಟು ಕಿಲೋಮೀಟರ್ ಓಡೋದಿಲ್ಲ. ಆದ್ದರಿಂದ ಫುಟ್ಪಾತ್ ಅಂತ ಮಾಡಿದೆ. ಫುಟ್ಪಾತ್ ಪೆಡೆಸ್ಟ್ರಿಯನ್ಸ್ ನಾವು. ಆದ್ದರಿಂದ ಸಾಧನೆ ಪೆಡೆಸ್ಟ್ರಿಯನ್ಸ್ ಆದರೂ ಪುಣ್ಯ, ಸಾಧನೆ ಕೂಡ ಮಾಡಕ್ಕೆ ಬರೋದಿಲ್ಲ. ಅದು ನಮಗೆ ಕೌಂಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಲೀಲೈಷಾ ಪರಮಾತ್ಮನಃ. ಇದರಿಂದ ನಾವು ಭಾಳ ಹುಷಾರಾಗಿರಬೇಕು. ಯಾವುದೇ ರೀತಿಯಲ್ಲಿ ಸಂಶಯ ದೇವ್ರ ಬಗ್ಗೆ ಬಂತು ಅಂದರೆ ನಮ್ಮ ಸಾಧನೆ ಕಡಿಮೆ ಆಯಿತು ಅಂತ ಅರ್ಥ ಆಗಿದೆ. ನಿತ್ಯ ಯಾತಕ್ಕೆ ನಾವು ಕೇಳ್ತಿರ್ಬೇಕು ಅಂದರೆ ಈ ತಪ್ಪುಗಳು ಯಾವುದೂ ಆಗಬಾರ್ದು. ಎಲ್ಲ ಉಪನ್ಯಾಸ ಕೇಳ್ತಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಇವತ್ತೇನೋ ಬೇರೆ ಪುಸ್ತಕ ಹೋಗ್ಬಿಟ್ಟು ತಲೆ ಗ್ಯಾರಂಟಿ ಕೆಡೋದು. ಅವೆಲ್ಲ ಉತ್ತರಾಖಂಡ ರಾಮಾಯಣ ಅಂತ ಹೇಳಿದ್ರೆ ರಾಮನ್ ಬರೀ ಬೈದಿರೋ ಪುಸ್ತಕ. ರಾಮ ಸೂಸೈಡ್ ಮಾಡ್ಕೊಂಡು, ಸೀತೆ ಸೂಸೈಡ್ ಮಾಡ್ಕೊಂಡು ಬರೀ ಆ ಪುಸ್ತಕ ಓದೋರಿಗೆ ರಾಮನ ಭಕ್ತಿ ಹೋಗೇ ಬಿಡುತ್ತೆ. ಅದೇ ನಿರ್ಣಯ ಗೊತ್ತಿಲ್ಲದೆ ಹೋದರೆ ನೋಡ್ರೆ ಹೌದು ಅನಿಸ್ಬಿಡುತ್ತೆ. ಅದು ಎಷ್ಟು ಅನ್ಯಾಯ ಇಲ್ಲ. ಅದಕ್ಕೆ ನಮಗೆ ಈಗ ಅನಿಸ್ತು, ಶುಚೀನಾಂ ಶ್ರೀಮತಾಂಗೆ ಯೋಗಭ್ರಷ್ಟೋ ಬೀಜ ಆಯ್ತು. ಎಷ್ಟು ಪುಣ್ಯ ಮಾಡಿರಬೇಕು. ನಿರ್ಣಯ ಅಂತ ಒಂದಿದೆ, ಅದೆಲ್ಲ ಉತ್ತರ ಕೊಟ್ಟಿದ್ದಾರೆ. ಎಷ್ಟು ಜನ ಗೊತ್ತದೆಲ್ಲ? ನಮ್ಮವರಿಗೆ ಭಾಳ ಜನ ಗೊತ್ತಿಲ್ಲ, ಇನ್ನು ಉಳಿದವ್ರಿಗೆ ಗೊತ್ತಿರೋ ಚಾನ್ಸೇ ಇರೋದಿಲ್ಲ. ಆಗ ನಾವು ಎಷ್ಟು ಫಾರ್ಚುನೇಟ್ ಅಂತ ಗೊತ್ತಾಗೋದು.
ಯಥಾಯೋಗ್ಯ ಯಾವ್ದಾದ್ರು ಡೌಟ್ ಬಂತು ಅಂತ ಹೇಳಿ ದೇವ್ರ ಬಗ್ಗೆ ಅದನ್ನು ತಕ್ಷಣ ಏನು ಮಾಡ್ಬೇಕನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕಂದ. ಹಾಗೆ ಇದ್ರೆ ಏನಾಗ್ತಾ ಇರುತ್ತದು ಸೋರ್ತಾ ಇರುತ್ತೆ ಪುಣ್ಯ. ಆ ತಪ್ಪಿಗೋಸ್ಕರ ಪುಣ್ಯ ಡೌನ್ ಆಗ್ತಾನೇ ಇರುತ್ತೆ. ಮಂಗಳಾರತಿ ಮಾಡ್ಲಿಕ್ಕೆ ಹೋಗ್ತಾನೆ, ಮನಸ್ಸಲ್ಲಿ ಬುದ್ಧಿ ಕೆಟ್ಟೋಗಿರುತ್ತೆ ಈಗಾಗಲೇ, ಅಷ್ಟು ಭಕ್ತಿಯಿಂದ ಮಾಡ್ಲಿಕ್ಕೆ ಬರೋದಿಲ್ಲ. ಅಭಿಷೇಕ ಮಾಡೋಕ್ಕಾದ್ರೆ ಇದಾಗುತ್ತೆ, ನೈವೇದ್ಯ ಅಫೆಕ್ಟ್ ಆಗುತ್ತೆ, ಟೋಟ್ ಅಫೆಕ್ಟ್ ಆಗ್ತಾ ಇರ್ತದೆ. ಈಗ ಕ್ಯಾನ್ಸರ್ ಬಂದಿದ್ದು ಸುಮ್ಮನೆ ಕೂತಿರಲ್ಲ, ಅದು ಎಂಟೈರ್ ಬಾಡಿಯಲ್ಲಿ ಏನು ಮಾಡ್ತಿರ್ತದೆ, ಪೆಟ್ಟು ಹಾಕ್ತಾನೆ ಇರ್ತದೆ, ಎಂಟೈರ್ ಹಾಳು ಮಾಡಿಬಿಡುತ್ತೆ ಆತ. ರೋಗ ಹೇಗೆ ನಮ್ಮ ದೇಹನ ಕೊರೆಯುತ್ತೋ ಸಂಶಯ ನಮ್ಮ ಸಾಧನೆ ನಾಶ ಮಾಡಿಬಿಡುತ್ತೆ. ಅದಕ್ಕೆ ಆದಷ್ಟು ಏನು ಮಾಡ್ತಿರ್ಬೇಕು, ಯಾವಾಗಲೂ ಸಂಶಯ ಬರದಂತೆ ನೋಡ್ಕೋಬೇಕು. ಬಂದರೆ ತಕ್ಷಣ ಪರಿಹಾರ ಮಾಡಿ, ರೋಗ ಬರಬಾರ್ದು. ಬಂದರೆ ಏನು ಮಾಡ್ಕೋಬೇಕಂದ ಕೆಲವು ಹೇಳ್ತಾರೆ, ತುಂಬ ಲೇಟ್ ಆಯಿತು ಮೊದಲೇ ಬಂದರೆ ವಾಸಿ ಆಗ್ತಿತ್ತು ಅಂತಾರಲ್ಲ, ಹಾಗಾಗಬಾರ್ದು. ಸಾಧನೆ ಎಷ್ಟೋ ಹಾಳಾಗಿಬಿಟ್ಟಿದೆ ಅಷ್ಟೊತ್ತಿಗೆ, ಹಾಗೆ ಮಾಡ್ಕೋಬಾರ್ದು. ತುಂಬ ಇಂಪಾರ್ಟೆಂಟ್ ಅದು. ಅದೇನೋ ಸುಮ್ಮನೆ ಕತೆ ಓದ್ಬಿಡ್ತಾರಲ್ಲ, ಏನೂ ಅರ್ಥ ಆಗಲ್ಲ. ಓದ್ಬಿಟ್ಟು ಮಂಗಳ ಆಯ್ತು ತಾತ್ಪರ್ಯ ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ಪ್ರತಿಯೊಂದು ಪ್ರಿನ್ಸಿಪಲ್ಸ್ ಅವೆಲ್ಲ ರ್ಯಾಷನಲ್ ಲಾಸ್ ಅವು, ಎಂದು ಕೂಡ ತಪ್ಪು ತಿಳ್ಕೊಳಕ್ಕೆ ಹೋಗಬಾರ್ದು. ಅಕಸ್ಮಾತ್ ಒಂದು ಗೊತ್ತಾಗಬೇಕು ನಮಗೆ. ಉದಾಹರಣೆಗೆ ದೇವ್ರು ನಿರ್ದೋಷ ಸರಿಯಾಗಿ ಕೇಳಿಬಿಟ್ಟಿದ್ದಾನೆ, ಗುಣಪೂರ್ಣ ಸರಿಯಾಗಿ ಕೇಳಿಬಿಟ್ಟಿದ್ದಾನೆ. ರಾಮಾಯಣ ಕೇಳ್ತಿದ್ದ, ರಾಮದೇವರು ಅಳ್ತಾ ಇದ್ದಾರಿಂದ ಬಂತು, ಇವನು ತಕ್ಷಣ ಒಂದು ತಿಳ್ಕೊಂಡ್ಬಿಟ್ಟ. ನಾವು ಅದಕ್ಕೆ ವಿರುದ್ಧ ಆದ್ದರಿಂದ ಇದಕ್ಕೇನೋ ಬೇರೆ ಅರ್ಥ ಇರುತ್ತೆ, ನನಗೆ ಗೊತ್ತಿಲ್ಲ ಅಷ್ಟೇ ಹೊರತು ಏನದು ಇದು ಸರಿಯಲ್ಲ. ಇಷ್ಟು ತಿಳ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ಪುಣ್ಯ ಬರುತ್ತೆ. ಅದಕ್ಕೆ ತಿಳ್ಕೊಂಡ್ಬಿಟ್ಟಿದ್ದಾಚಾರ ತಂದೆ ಹೇಳ್ತಾರೆ ಏನಂತ, ಇದೆಲ್ಲ ಸರಿ ಇಲ್ಲ, ಇದೆಲ್ಲ ಕೂಡ ಸರಿ ಯಾವುದು ನನಗೆ ಗೊತ್ತಿಲ್ಲ, ದೇವರು ಸೇವೆ ಮಾಡಿ ಅಂತ ಹೇಳ್ತಾರೆ. ಮಾಡಿದ್ದಕ್ಕೆ ಆಚಾರ ಸಿಗ್ತಾರೆ, ಮುಂದೆ ದೊಡ್ಡ ಇದಾಗ್ತಾರೆ. ಅಚ್ಯುತ ಗುರುಗಳು ಹೇಳಿರ್ತಾರೆ, ಇದೆಲ್ಲ ಸರಿಯಾದ ಮತ ಅಲ್ಲ, ಇದು ಸರಿಯಾದ ಮತ ನನಗೂ ಗೊತ್ತಿಲ್ಲ, ಅದಕ್ಕೇನು ಮಾಡಬೇಕು, ತಥೋ ಮುಕುಂದಂ ಭಜ ಸಂವಿದೇ ಮುದಾ, ದೇವರ ಮುಕುಂದನ ಆರಾಧನೆ ಮಾಡಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಚಾರ ಸಿಗ್ತಾರೆ, ಅವ್ರಿಗೂ ಆಚಾರ ಸಿಕ್ಕರು, ಇವ್ರಿಗೂ ಆಚಾರ್ಯ ಸಿಕ್ಕರು, ಸಂಶಯ ಪರಿಹಾರ ಮಾಡೋರು ಸಿಕ್ಕರು ಅಂತ ಅರ್ಥ. ಸಂಶಯ ಪರಿಹಾರ ಮಾಡೋ ಸಿಕ್ಕಿದ್ರಿಂದ ಅದು ಸಾಧನೆ ಆಗೋದು. ಅದು ಅಷ್ಟು ತಿಳ್ಕೊಬೇಕು. ಯಾವಾಗ ಯಾರೋ ಕೇಳಿದ್ರೊಳಗೆ ಇನ್ನೂ ಡೌಟ್ ಬಂದರೆ ತಿಳ್ಕೊಂಬಿಡಿ. ಯಾವ್ದಾದ್ರು ಪುರಾಣ ಕೇಳ್ತಿರ್ತೀರಿ, ಅದು ಡೌಟ್ ಬಂದರೆ ಇದು ಉತ್ತರ ಇದೆ ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಕೇ ಹೊರತು ಇದರಿಂದಾಗಿ ಸಂಶಯಕ್ಕೆ ಒಳಗಾಗಬಾರ್ದು. ಇದಕ್ಕೆ ಉತ್ತರ ಇದೆ ನಮಗೆ ಗೊತ್ತಿಲ್ಲ ಅಷ್ಟೇ. ಉತ್ತರ ಇಲ್ಲ ಅಂತ ತಿಳ್ಕೊಂಡ್ರೆ ಪಾಪ ಬರುತ್ತೆ, ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ನಮ್ಮ ಲಿಮಿಟೇಷನ್ ಅದು, ತಿಳ್ಕೊಳ್ಳೋಕೆ ಟ್ರೈ ಮಾಡ್ಬೋದು ಅಷ್ಟೇ. ಅಲ್ಲಿಗೆ ನಾಳೆ